ಆಲ್ರೆಡಿ ಇದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ಕೊಟ್ಟಿದ್ದೀನಿ. ವಾಯ್ಸ್ ಕೇಳಿಸ್ತಿದೇನಾ? ವಾಯ್ಸ್ ಈಸ್ ಆಡಿಯಬಲ್? ಕೇಳಿಸ್ತಾ ಇದೆ ಸರ್. ಓಕೆ, ಸ್ಕ್ರೀನ್ ಶೇರಿಂಗ್ ಆಗಿದೆ. ಫಸ್ಟ್ ಸಿಂಧು ನದಿ ವ್ಯವಸ್ಥೆ ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ನಿಮಗೆ ಅಟ್ಲಾಸ್ ಕೂಡ ಕಾಣುತ್ತೆ. ಇಲ್ಲಿ ನೋಡಿ, ಸಿಂಧು ನದಿ ಉಗಮ ಆಗ್ತಕ್ಕಂಥದ್ದು ಇಂಡಸ್, ಝೇಲಂ, ರಾವಿ, ಸಟ್ಲಜ್. ಹೌದಾ? ಎಸ್, ಇವು ನಮಗೆ ಬರ್ತಕ್ಕಂಥವು. ಆಮೇಲೆ ಗಂಗಾ ರಿವರ್ ಇಲ್ಲಿ ಆರಿಜಿನೇಟ್ ಆಗ್ತಕ್ಕಂಥದ್ದು ಯಮುನಾ, ಇದರ ಉಪನದಿ ಬ್ರಹ್ಮಪುತ್ರ. ಉಪನದಿಗಳನ್ನು ಜಾಸ್ತಿ ಇದರ ಮೆನ್ಷನ್ ಮಾಡಿಲ್ಲ, ಬಟ್ ಇಲ್ಲಿ ನಿಮಗೆ ಉಪನದಿಗಳನ್ನು ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ. ಇಂಡಸ್ ರಿವರ್ ಸಿಸ್ಟಮ್ ಉಗಮ ಆಗೋದು ಎಲ್ಲಿ ಅಂತಂದ್ರೆ ಕೈಲಾಸ ಶ್ರೇಣಿಗಳ ಬಳಿ ಇರುವ ಮಾನಸ ಸರೋವರ. ಮಾನಸ ಸರೋವರದಲ್ಲಿ ಉಗಮ ಆಗ್ತದೆ. ಅಲ್ಲಿಂದ ಜಮ್ಮು ಮತ್ತು ಕಾಶ್ಮೀರವನ್ನು ಪ್ರವೇಶಿಸುವವರೆಗೆ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಸಿಂಗೇ ಕಂಬನ್, ಅಂದ್ರೆ ಈ ಲಯನ್ಸ್ ಮೌತ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಇದರ ಒಟ್ಟು ಉದ್ದ 2881. ಹಾಗೆ ಭಾರತ ಸರ್ಕಾರ ಪ್ರತಿ ವರ್ಷ ಒಂದು ಬುಕ್ ರಿಲೀಸ್ ಮಾಡ್ತದೆ ರೀ. ರೇವಣ ಸಿದ್ದಪ್ಪ ರೈಸ್ ಎ ಹ್ಯಾಂಡ್. ಹೇಳ್ರಿ ರೇವಣ ಸಿದ್ದಪ್ಪ ಅವ್ರೆ. ರೇವಣ ಸಿದ್ದಪ್ಪ ಅವ್ರೆ, ಕ್ವಶನ್ ರೈಸ್ ಹ್ಯಾಂಡ್ ಅಂತ ಕೊಟ್ಟಿದ್ದೀರಿ. ಓಕೆ, ಭಾರತ ಸರ್ಕಾರ ತನ್ನ ಒಂದು ಇಂಡಿಯಾ ಇಯರ್ ಬುಕ್ ದಲ್ಲಿ ಸಿಂಧು ನದಿಯ ಉದ್ದ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ 2900 ಕಿಲೋಮೀಟರ್ ಕೊಟ್ಟಿದ್ದಾನೆ ಅಂತ. ಹಾಗಾಗಿ ಈ 2880 ಬದಲಿ 2900 ಕೊಟ್ಟಿದ್ದ ಅಂತಂದ್ರೆ ಯಾವುದೂ ಅಲ್ಲ ಅನ್ನೋ ಆಪ್ಷನ್ಸ್ ಬೇಡ. ದಯವಿಟ್ಟು ಅದ ನೀವು ಏನಂತ ಹಾಕಿ ಅಂತಂದ್ರೆ 2900 ಕಿಲೋಮೀಟರ್ ಅಂತಾನೆ ನೀವು ಕೊಡಿ ಅಂತಕ್ಕಂಥದ್ದು. ಸೊ 2900 ಅಂತ ಕೊಟ್ಟರು ಸಮಸ್ಯೆ ಏನಿಲ್ಲ. ಇನ್ನ ಇದರ ಉಪನದಿಗಳು ಅಂತಕ್ಕಂಥದ್ದು ನಾವು ನೋಡೋಣ. ಯಾವ್ಯಾವ ಉಪನದಿಗಳು ಇದಕ್ಕೆ ಬರ್ತದೆ ಅಂತಕ್ಕಂಥದ್ದು. ಝೀಲಂ, ಇದು ಹಿಮಾಲಯದ ಪಾದ, ಶಿವಾಲಿಕ್ ಹಿಮಾಲಯದ ಪಾದ ವೇರಿನಾಗ ಬಳಿ ಉಗಮ ಆಗ್ತದೆ. 725 ಕಿಲೋಮೀಟರ್ ಉದ್ದ ಕಂಡು ಬರ್ತದೆ ಅಂತ. ಚಿನಾಬ್ ಅಂತಕ್ಕಂಥದ್ದು ಬಾರಾಲಾಚ ಬಳಿ ಉಗಮ ಆಗ್ತದೆ ಅಂತ. ಇದನ್ನ ನೀವು ಹೀಗೂ ತೆಗೆದುಕೊಳ್ಳಿ, ಬಹಳ ಸಿಂಪಲ್ ಆಗಿ. ಚಿನಾಬ್ ನದಿ ಎಲ್ಲಿ ಉಗಮ ಅಂದ್ರೆ ಕುಲ್ಲು ಕಣಿವೆ ಅಂತಕ್ಕಂಥದ್ದನ್ನು ಕೂಡ ತೆಗೆದುಕೊಳ್ಳಿ. ಕುಲ್ಲು ಕಣಿವೆ, ಈ ಕುಲ್ಲು ಕಣಿವೆಯಲ್ಲಿ ನಮಗೆ 3 ನದಿಗಳಾಗ್ತವೆ. ಸಿಂಧು ನದಿಯ ಉಪನದಿಗಳಾದ ಒಂದು ಚಿನಾಬ್, ರಾವಿ, ಬಿಯಾಸ್. ಈ 3 ನದಿಗಳು ನಮಗೇನಾಗ್ತದೆ ಅಂತಂದ್ರೆ ಈ ಕುಲ್ಲು ಕಣಿವೆಯಲ್ಲೇನೆ ಉಗಮ ಆಗ್ತದೆ ಅಂತಕ್ಕಂಥದ್ದು. ಬಹಳ ಒಂದು ವಂಡರ್ಫುಲ್ ಕಾನ್ಸೆಪ್ಟ್ ರೀ ಅಂತಕ್ಕಂಥದ್ದು. ಇವು ಮೈದಾನದಲ್ಲಿ ನಮಗೆ ಕಂಡು ಬರುವ ಉಪನದಿಗಳಾಗಿರ್ತದೆ ಅಂತಕ್ಕಂಥದ್ದು. ಎಲ್ಲಿ ಕಂಡು ಬರ್ತಾವ್ರಿ? ಮೈದಾನದಲ್ಲಿ ಕಂಡು ಬರುವಂತ ಉಪನದಿಗಳು ಅಂತಕ್ಕಂಥ ಪದವನ್ನು ನಾವು ಬಳಸ್ತೀವಿ ಅಂತ. ಆದ್ರೆ ಶಾಯಕ್ ಗಿಲ್ಗಿಟ್ ಶಿಗಾರ್ ಅಂತಕ್ಕಂಥ ಪದವನ್ನು ಕೂಡ ನಾನು ನಿಮಗೆ ಬಳಸಿದೆ. ಸಾಮಾನ್ಯವಾಗಿ ಎಲ್ಲಿ ಬರುತ್ತೆ, ಹಾಗೆ ಏನು ಅಂತಕ್ಕಂಥದ್ದನ್ನು ಕೂಡ. ಅದು ಅಲ್ಲೇ ಹಿಮಾಲಯದಲ್ಲೇ ಉಗಮ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ ನೋಡಿ. ಇದು ಯಾವುದು? ಝೇಲಂ ರಿವರ್, ಕಾಶ್ಮೀರದ ಒಂದು ಇಂಪಾರ್ಟೆಂಟ್ ರಿವರ್ ಅಂತ ಹೇಳ್ಬೋದು. ಕಾಶ್ಮೀರದ ಒಂದು ಮಹತ್ವವಾಗಿರ್ತಕ್ಕಂಥ ರಿವರ್ ಆಗ್ತದೆ ಇದು.
ಝೇಲಂ ವೇರನಾಗ ಅಂತಕ್ಕಂಥದ್ದು. ವೇರನಾಗ ಎಲ್ಲಿ ಬರ್ತದೆ ಅಂತ ನೀವು ನೋಡಿದಾಗ ಪೀರ್ ಪಂಜಾಲ್ ಶ್ರೇಣಿ ಅಂತ, ಹಿಮಾಲಯದ ಪಾದ. ಹಿಮಾಲಯದ ಪಾದ ಎಲ್ಲಿ ಅಂತಂದ್ರೆ ಒಂದು ಪೀರ್ ಪಂಜಾಲ ಶ್ರೇಣಿ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಬಳಸ್ತೀವಿ ನಾವು. ಎಲ್ಲಿ? ಪೀರ್ ಪಂಜಾಲ್. ಪೀರ್ ಪಂಜಾಲ್ ಶ್ರೇಣಿ ಅಂತ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಕರಾಕೋರಂ ಶ್ರೇಣಿ ತೆಗೆದುಕೊಳ್ತೀವಿ ನಾವು. ಕರಾಕೋರಂ ಶ್ರೇಣಿ ಆದ ಕೂಡಲೇ ಸೆಕೆಂಡ್ ಬರ್ತಕ್ಕಂಥದ್ದು ನಮಗೆ ಲಡಾಖ್ ಶ್ರೇಣಿ. ಲಡಾಖ್ ಆದ ಕೂಡಲೇ ಜಾಸ್ಕರ್ ರೇಂಜು. ಆ ಜಾಸ್ಕರ್ ರೇಂಜ್ ಆದ ಕೂಡಲೇ ನಮಗೆ ಪೀರ್ ಪಂಜಾಲ್ ಶ್ರೇಣಿ ಅಂತಕ್ಕಂಥದ್ದು. ಇವತ್ತು ಕ್ವಶನ್ಸ್ ಏನ್ ಮಾಡ್ತಾನೋ ವೀರನಾಗ ಕೊಡ್ಲಾರ್ದೆ ಆತ ಡೈರೆಕ್ಟ್ ಆಗಿ ಪೀರ್ ಪಂಜಾಲ್ ಶ್ರೇಣಿ ಅಂತಾನು ಕೊಡಬಹುದು ಅಂತಕ್ಕಂಥದ್ದು. ಹಾಗಾಗಿ ಅದು ಕೂಡ ನಿಮಗೆ ಒಂದು ಗಮನಕ್ಕೆ ಇರ್ಲಿ ಅಂತಕ್ಕಂಥದ್ದು. ಝೇಲಂ 725 ಕಿಲೋಮೀಟರ್ ಅಂತಕ್ಕಂಥದ್ದು. ಇನ್ನ ಇದರ ಜಲಾನಯನ ಪ್ರದೇಶ ಯಾವುದು? ಝೀಲಂ ನದಿಯ ಒಂದು ಜಲಾನಯನ ಪ್ರದೇಶ ಇಂಡಿಯಾದಾಗ ಮಾತ್ರ ತೆಗೆದುಕೊಳ್ಳೋಣ ನೋಡ್ರಿ. ಝೇಲಂ ಇಲ್ಲಿದೆಯಲ್ಲ, ಅಥವಾ ಝೀಲಂ ಇದೇನ್ ಇಲ್ಲಿ ಹರ್ಕೊಂಡು ಹೋಗ್ತದ ನೋಡಿ. ಇದರ ಒಂದು ಜಲಾನಯನ ಪ್ರದೇಶ 28,490 ಸ್ಕ್ವೇರ್ ಕಿಲೋಮೀಟರ್. ಇದರ ಒಂದು ಜಲಾನಯನ ಇನ್ ಇಂಡಿಯಾದಾಗ ಮಾತ್ರ ಅಂತಕ್ಕಂಥದ್ದು ಹೇಳ್ತೀವಿ. ಆಮೇಲೆ ಈ ಝೀಲಂ ನದಿಯ ಒಂದು ರಿವರ್ ಬೇಸಿನ್ ಅಂದ್ರೆ ರಿವರ್ ಬೇಸಿನ್ ಅಂತಂದ್ರೆ ನಾವು ನಿಮಗೆ ಪದ ಆಗಲೇ ಹೇಳಿದೇವಲ್ಲ, ರಿವರ್ ಬೇಸಿನ್ ಕನ್ನಡದಲ್ಲಿ ಜಲಾನಯನ. ಜಲಾನಯನ ರಿವರ್ ಬೇಸಿನ್ ಅಂದ್ರೆ ಜಲಾನಯನ. ಜಲಾನಯನ ಅಂತಕ್ಕಂಥದ್ದು ಅಂದ್ರೆ ಜಲಾನಯನ ಪ್ರದೇಶ ಎಲ್ಲಿ ಕಂಡು ಬರ್ತದೆ ಅಂತ ನಾವು ನೋಡಿದಾಗ ಬಿಟ್ವೀನ್ ಗ್ರೇಟರ್ ಹಿಮಾಲಯ ಮತ್ತು ಪೀರ್ ಪಂಜಾಲ್ ಮಧ್ಯದಲ್ಲಿ ಇದರ ಜಲಾನಯನ ನಮಗೆ ಕಂಡು ಬರೋದು ಸಾಮಾನ್ಯವಾಗಿ ಎಲ್ಲಿ ಅಂತಂದ್ರೆ ಒಂದು ಮಹಾ ಹಿಮಾಲಯ ಮತ್ತು ಪೀರ್ ಪಂಜಾಲ್ ಮಧ್ಯ ಅಂತಕ್ಕಂಥದ್ದು. ಇದು ಪಾಕಿಸ್ತಾನ ಎಂಟ್ರಿ ಆಗೋಕ್ಕಿಂತ ಮುಂಚಿತವಾಗಿ ಇಲ್ಲಿ ನೋಡ್ರಿ, ಪಾಕಿಸ್ತಾನ ಎಂಟ್ರಿ ಆಗ್ತದೆ ನೋಡ್ರಿ. ಪಾಕಿಸ್ತಾನ ಎಂಟ್ರಿ ಆಗೋಕ್ಕಿಂತ ಮುಂಚಿತವಾಗಿ ಕಾಶ್ಮೀರ ಮತ್ತು ಉಲಾರ್ ಸರೋವರ ಮುಖಾಂತರ ಹರ್ಕೊಂಡು ಬರ್ತದೆ ಅಂತಕ್ಕಂಥದ್ದು. ಕಾಶ್ಮೀರ ಮತ್ತು ಉಲಾರ್ ಸರೋವರ, ಉಲಾರ್ ಲೇಕ್ ಅಂತ ಹೇಳ್ತೀವಿ. ಓಕೆ, ಅದರ ಮುಖಾಂತರ ಹರ್ಕೊಂಡು ಬರ್ತಕ್ಕಂಥದ್ದು ಒಂದು ಝೇಲಂ ರಿವರ್ ಅಂತಕ್ಕಂಥ ಪದವನ್ನ ಬಳಸ್ತೀವಿ ಅಂತ. ಓಕೆ, ಇನ್ನು ಸೆಕೆಂಡ್ ಬರ್ತಕ್ಕಂಥದ್ದು ಚಿನಾಬ್. ಆಕ್ಚುಲಿ ಚಿನ್ ಪ್ಲಸ್ ಅಬ್ ಅಂತಕ್ಕಂಥ ಪದ ಬಳಸ್ತೀವಿ ನಾವು ಇದಕ್ಕೆ. ಚಿನ್ ಪ್ಲಸ್ ಅಬ್. ಚಿನ್ ಅಂದ್ರೆ ಬಂಗಾರ ಅಂತಲ್ಲ, ಚಿನಿ ಅಂತಕ್ಕಂಥದ್ದು ಅಂದ್ರೆ ಸಕ್ಕರೆ ಅಂತಕ್ಕಂಥದ್ದು. ಅಬ್ ಅಂದ್ರೆ ನೀರು. ಸಕ್ಕರೆ ಎಷ್ಟು ಸಿಹಿಯಾಗಿರತಕ್ಕಂತ ನೀರು ನಮಗೆ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಚಿನಾಬದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಇದು ಸಿಂಧು ನದಿಯ ಅತ್ಯಂತ ದೊಡ್ಡ ಉಪನದಿ ಅಂತಕ್ಕಂಥದ್ದು. ದೊಡ್ಡ ಉಪನದಿ. ಈ ಉಪನದಿ ಅಂದ್ರೆ ಏನ್ ಹೇಳ್ತೀರಿ ಫಸ್ಟ್ ಅದನ್ನ ಕ್ಲಿಯರ್ ಮಾಡ್ತೀನಿ ತಡಿ ನಾನು ನಿಮ್ಗೆ. ಉಪನದಿ ಅಂದ್ರೆ ಇಂಗ್ಲಿಷ್ ನಾವು ಟ್ರಿಬ್ಯೂಟರೀಸ್ ಅನ್ನೋ ಪದ ಬಳಸ್ತೀವಿ. ಉಪನದಿ ಅಂತಂದ್ರೆ ಏನ್ ತಿಳ್ಕೊಂಡಿದ್ದೀರಿ ನೀವು? ವಾಟ್ ಡು ಯು ನೋ ಅಬೌಟ್? ಆ ನದಿಗೆ ಬಂದು ಸೇರೋದಾ ಅಥವಾ ಆ ನದಿಯಿಂದ ಒಡ್ಕೊಂಡು ಹೋಗೋದಾ? ನದಿಗೆ ಬಂದು ಸೇರೋದು. ನದಿಗೆ ಬಂದು ಸೇರೋದಾ? ಎಸ್. ಏನೊಂದು ನದಿ ಹರ್ಕೊಂಡು ಹೋಗ್ತಿರ್ತದನೋ, ನದಿ ಹರ್ಕೊಂಡು ಹೋಗ್ತಿರ್ತದೆ, ಹೋಗುವಾಗ ಈ ನದಿಗೆ ಬಂದು ಸೇರ್ತಕ್ಕಂಥವ್ರು ಇಲ್ಲಿಯಿಂದ ಒಡ್ಕೊಂಡು ಹೋಗೋದಲ್ಲ, ಎಲ್ಲೋ ಬೇರೆ ಕಡೆ ಉಗಮವಾಗಿ ಈ ನದಿಗೆ ಬಂದು ಸೇರೋದಕ್ಕೆ ನಾವ್ ಏನಂತ ಕರಿತೀವಿ? ಉಪನದಿಗಳು ಅಂತಕ್ಕಂಥ ಪದವನ್ನ ಬಳಸ್ತೀವಿ ಅಂತ. ಇದು ಬಾರಾಲಾಚಾ ಬಳಿ ಅಂದ್ರೆ ಹಿಮಾಚಲ ಪ್ರದೇಶದ ಕುಲ್ಲು ಕಣಿವೆಯ ಬಾರಾಲಾಚಾ ಬಳಿ ಉಗಮ ಆಗ್ತದೆ. ರಾಜ್ಯ ಯಾವುದು ಅಂದ್ರೆ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಕುಲ್ಲು ವ್ಯಾಲಿ ಅಂತ ಕರಿತೀವಿ ಅಥವಾ ಕುಲ್ಲು ಕಣಿವೆ ಅಂತಕ್ಕಂಥ ಪದವನ್ನು ಬಳಸ್ತೀವಿ ಅಂತ. ಅಲ್ಲಿ ಬಾರಾಲಾಚಾ ಬಳಿ ಈ ನದಿ ಉಗಮ ಆಗ್ತದೆ ಅಂತ. ಒಟ್ಟು ಉದ್ದ 1,700
800 ಕಿಲೋಮೀಟರ್ ಉದ್ದವಾಗಿದೆ ಅಂತಕ್ಕಂಥದ್ದು. ಓಕೆ, ಇನ್ನ ಇಂಡಿಯಾದಲ್ಲಿ ಚಿನಾಬ್ ಇಲ್ಲಿ ಬರ್ತಾ ನೋಡ್ರಿ, ಚಿನಾಬ್, ಹೌದಾ? ಎಸ್, ಈ ನದಿಯ ಜಲಾನಯನ ಭಾರತದಲ್ಲಿ ಮಾತ್ರ ನಾವು ಗಮನಿಸಿದಾಗ ಚಿನಾಬ್ ನದಿಯ ಜಲಾನಯನ 26,755 ಸ್ಕ್ವೇರ್ ಕಿಲೋಮೀಟರ್. 26,755 ಸ್ಕ್ವೇರ್ ಕಿಲೋಮೀಟರ್ ಒಂದು ರಿವರ್ ಬೇಸಿನ್ ಅನ್ನ ಹೊಂದಿರತಕ್ಕಂಥದ್ದು ಅಂತಕ್ಕಂಥ. ಓಕೆ, ಇದು ಸುಮಾರು 160ಕ್ಕಿಂತ ಹೆಚ್ಚು ಕಿಲೋಮೀಟರ್. ಯಾವುದು? ಚಿನಾಬ್ ನದಿ more than 160 ಕಿಲೋಮೀಟರ್ ಈಸ್ ಫ್ಲೋಯಿಂಗ್ ಚಂಬಾ ಸ್ಟೇಟ್, ಚಂಬಾ ರಾಜ್ ಪ್ರದೇಶ ಅಂತಕ್ಕಂಥ ನಾನು ನಿನ್ ಹೇಳಿದ್ದೀನಿ, ಚಂಬಾ ಪ್ರದೇಶ ಅಂತಕ್ಕಂಥದ್ದು. ಆ ಚಂಬಾ ಪ್ರದೇಶದ ಮುಖಾಂತರ ಇದೇನಾಗ್ತದೆ, ಹರ್ಕೊಂಡು ಹೋಗ್ತದೆ ಅಂತಕ್ಕಂಥದ್ದು. ಇದು ಕೂಡ ನಮ್ಗೆ ಹೆಚ್ಚು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಗ್ರೇಟರ್ ಹಿಮಾಲಯ ಮತ್ತು ಪೀರ್ ಪಂಜಾಲ ಶ್ರೇಣಿಯಲ್ಲಿ ಕೂಡ ನಮಗೆ ಕಂಡು ಬರ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನಮಗ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರ ರಾವಿ ನದಿ ಅಂತಕ್ಕಂಥದ್ದು. ಇದು ಕೂಡ ಕುಲ್ಲು ಕಣಿವೆ ಹಿಮಾಚಲ ಪ್ರದೇಶದ ರೋಹತಾಂಗ್ ಪಾಸ್ ಬಳಿ ಉಗಮ ಆಗ್ತದೆ ಅಂತ. ಅಲ್ಲಿ ಉಗಮ ಆಗ್ತಕ್ಕಂಥ ಈ ನದಿ ಸುಮಾರು 720, ಇನ್ನು ಕೆಲವೊಂದಿಷ್ಟು ಬುಕ್ಗಳು 725 ಕೊಟ್ಟಿದ್ದಾವೆ. ಆಕ್ಚುಲಿ ಇದನ್ನ ಕೆಲವೊಂದು ಬುಕ್ 400 ಕೊಟ್ಟವ್ರಿ. ಅದಕ್ಕೆ ಅದು ಒಂದು ಬರ್ಕೊಂಡು ಬಿಡ್ರಿ ದಯವಿಟ್ಟು, 400 ಕಿಲೋಮೀಟರ್ ಅಂತಾನು ಬರ್ಕೊಂಡ್ಬಿಡಿ. ಅದು ಒಂದು ನಿಮ್ಮ ತಲೆಯಲ್ಲಿ ಇರ್ಲಿ ದಯವಿಟ್ಟು. ಓಕೆ, 400 ಕಿಲೋಮೀಟರ್ ಕೆಲವೊಂದು ಕೊಟ್ಟಿದೆ, 725. ಹಿಂಗಾರಿ ಏನ್ ಮಾಡ್ಲಿಕ್ಕೆ ಆಗಲ್ಲ. ಸೊ 720 ಕಿಲೋಮೀಟರ್ ನದಿ ಉದ್ದ ಕೇಳೋದಿಲ್ಲ, ಒಟ್ಟ ತಲೆ ಕೆಡಿಸ್ಕೋಬೇಡಿ ದಯವಿಟ್ಟು. ಇದು ಭಾರತದಲ್ಲಿ ಒಂದು ಜಲಾನಯನ, ರಾವಿ ನದಿ ಜಲಾನಯನ ಎಷ್ಟು ಅಂತಂದ್ರೆ 5,957 ಸ್ಕ್ವೇರ್ ಕಿಲೋಮೀಟರ್. 5,957 ಒಂದು ಚದುರ್ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಇದನ್ನು ಹೊಂದಿದೆ ರಾವಿ ನದಿ. ದೆನ್ ಸಟ್ಲಜ್. ಸಟ್ಲಜು ಮಾನಸ ಸರೋವರದ ಬಳಿ ಇರುವ ರಕಾಸ್ ಸರೋವರ. ರಕಾಸ್ ಸರೋವರ ಇದು ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತದೆ. ನಮ್ಗೆ ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಕಂಡು ಬರತಕ್ಕಂಥದ್ದು ಸಟ್ಲಜ್ ರಿವರ್. ಇದು ಸಿಂಧು ನದಿಯ 2ನೆಯ ದೊಡ್ಡ ನದಿ ಅನ್ಸ್ಕೊಳ್ತದೆ ಅಂತ. ಸಿಂಧು ನದಿಯ 2ನೆಯ ದೊಡ್ಡ ಉಪನದಿ. ಸಿಂಧು ನದಿಯ 2ನೆಯ ದೊಡ್ಡ ಉಪನದಿ. ಯಾರೋ ಕ್ವಶನ್ ಕೇಳ್ಬೇಕಂತಿದ್ದೀರಿ. ಇದು ಜಲಾನಯನ, ಸಟ್ಲಜ್ ನದಿಯ ಒಂದು ಜಲಾನಯನ ಎಷ್ಟಪ್ಪ? ಸಟ್ಲಜ್ ನದಿದು ಜಲಾನಯನ 24,087 24,087 ಸ್ಕ್ವೇರ್ ಕಿಲೋಮೀಟರ್. 24,087 ಸ್ಕ್ವೇರ್ ಕಿಲೋಮೀಟರ್ಸ್. 24,087 ಸ್ಕ್ವೇರ್ ಕಿಲೋಮೀಟರ್ಸ್. ಆಕ್ಚುಲಿ ಇದು ಭಾರತದಲ್ಲಿ ಇಲ್ಲಿ ರಕಾ ಸರೋವರದಲ್ಲಿ ಉಗಮ ಆಗ್ತದೆ ನೋಡ್ರಿ. ಜೇಲಂ ಸಟ್ಲಜ್ ಇಲ್ಲಿ ಉಗಮ ಆಗ್ತದೆ. ಇಲ್ಲಿ ಇದು ಮಾನಸ ಸರೋವರ. ಮಾನಸ ಸರೋವರ ಪಕ್ಕಕ್ಕೆ ಬರ್ತಕ್ಕಂಥದ್ದು ನಮಗೆ ಇಲ್ಲಿ ಇದು ರಕಾ ಸರೋವರ ಅಂತಕ್ಕಂಥದ್ದು. ರಕಾ ಸರೋವರ ಇದು ಭಾರತದ ಒಳಗಡೆ ಎಲ್ಲಿ ಎಂಟ್ರಿ ಕೊಡ್ತದೆ ಅಂತಂದ್ರೆ ಹಿಮಾಚಲ ಪ್ರದೇಶದ ಸಿಪ್ಕಿಲಾ ಕಣಿವೆ ಮುಖಾಂತರ. ಸಿಪ್ಕಿಲಾ ಪಾಸಸ್, ಸಿಪ್ಕಿಲಾ ಕಣಿವೆ ಮಾರ್ಗ. ಹಿಮಾಚಲ ಪ್ರದೇಶದ ಸಿಪ್ಕಿಲಾ ಕಣಿವೆ ಮುಖಾಂತರ ಭಾರತವನ್ನ ಪ್ರವೇಶಿಸುತ್ತದೆ ಸಟ್ಲಜ್ ರಿವರ್ ಅಂತಕ್ಕಂಥದ್ದು. ಓಕೆ, ಇದು ಹಿಮಾಚಲ ಪ್ರದೇಶ್ ಪಂಜಾಬ್ ಮುಖಾಂತರ ಹರಿದು, ಹಿಮಾಚಲ ಪ್ರದೇಶ್ ಪಂಜಾಬ್ ಮುಖಾಂತರ ಹರಿದು ಎಲ್ಲಿ ಹೋಗ್ತದೆ? ಪಾಕಿಸ್ತಾನವನ್ನ ಸೇರ್ತದೆ ಅಂತಕ್ಕಂಥದ್ದು. ಇಲ್ಲಿ ಬಾಕ್ರಾ ನಂಗಲ್ ಆಣೆಕಟ್ಟನ್ನ
ಸಟ್ಲಜ್ ನದಿಗೆ ಕಟ್ಟಲಾಗಿದೆ ಅಂತಕ್ಕಂಥದ್ದು ನಿಜಾನಾ? ಹೌದೇನ್ರಿ? ಹಾ ಸರ್. ಎಸ್. ವರ್ಲ್ಡ್ ಹೈಯೆಸ್ಟ್ ಸ್ಟ್ರೀಮ್ ಡ್ಯಾಮ್ ಅಂತ ಕರಿತೀವಿ ನಾವು ಇದಕ್ಕೆ, ಬಾಕ್ರಾನಂಗಲ್ ಆಣೆಕಟ್ಟಿಗೆ. ಅದನ್ನ ನಾವು ಇಲ್ಲಿ ಕಟ್ಟಿದೀವಿ ಅಂತಕ್ಕಂಥದ್ದು. ಓಕೆ, ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಿಯಾಸ್. ಬಿಯಾಸ್ ನದಿ. ಈ ಬಿಯಾಸ್ ನದಿಯು ಕೂಡ ಕುಲ್ಲು ಕಣಿವೆಯ ಒಂದು ರೋಹತಾಂಗ್ ಪಾಸ್ ಕಣಿವೆ ಬಳಿ ಉಗಮ ಆಗ್ತದೆ ಅಂತಕ್ಕಂಥದ್ದು. 470 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದು ಅಂತ. ಇದರ ಜಲಾನಯನ, ಬಿಯಾಸ್ ನದಿಯ ಜಲಾನಯನ 20,303 ಸ್ಕ್ವೇರ್ ಕಿಲೋಮೀಟರ್ ಅಂತ. 20,303 ಸ್ಕ್ವೇರ್ ಕಿಲೋಮೀಟರ್ ಜಲಾನಯನ. ಈ ನದಿ ಡೈರೆಕ್ಟ್ ಏನಾಗ್ತದೆ ಅಂತಂದ್ರೆ, ಬಿಯಾಸ್ ನದಿ ಸಿಂಧು ನದಿಯನ್ನು ಕೇಳು ಸೇರೋದಿಲ್ಲ. ಹರೈಕೆ ಎಂಬ ಸ್ಥಳದಲ್ಲಿ, ಹರೈಕೆ ಸಟ್ಲಜ್ ನದಿಯನ್ನು ಸೇರ್ತದೆ. ಹರೈಕೆ ಎಂಬ ಸ್ಥಳದಲ್ಲಿ ಸಟ್ಲಜ್ ನದಿಯನ್ನ ಸೇರ್ತದೆ. ತದನಂತರ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಂದ ಸಿಂಧು ನದಿಯನ್ನು ಸೇರ್ತದೆ ಅಂತಕ್ಕಂಥದ್ದು. ಓಕೆ ನೋಡಿ, ಇವು ಇತರೆ ಉಪನದಿಗಳು ಅಂತ ನಾವಿದೇನು ಕೊಟ್ಟಿದೀವೋ ಇದು ಮೌಂಟೇನ್, ಪರ್ವತಗಳಲ್ಲಿ ಕಂಡು ಬರುವ ಉಪನದಿಗಳು ಅಂತ. ಜಾಸ್ಕರ್, ನುಬ್ರಾ, ಹುಂಜ್, ಗಿಲ್ಗಿಟ್, ಶೋಕ್, ಹೌದಾ? ಇವು ಎಲ್ಲ ಏನು ಅಂತಂದ್ರೆ ಸಿಂಧು ನದಿಯ ಉಪನದಿಗಳು ಅಂತಕ್ಕಂಥದ್ದು. ಸಿಘೋ ಅಂತಕ್ಕಂಥದ್ದು ಕೂಡ ಒಂದು ಬರ್ತದೆ ರೀ, ಅದು ಕೂಡ ಸಿಂಧು ನದಿಯ ಒಂದು ಉಪನದಿ ಅನ್ಸ್ಕೊಳ್ತದೆ. ಎಲ್ಲಿ? ಹಿಮಾಲಯದಲ್ಲಿ ಅಂತಕ್ಕಂಥದ್ದು. ಓಕೆ, ಇನ್ನ ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದಕ್ಕೆ 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಹಿ ಮಾಡಿದವು. ಇದರಂತೆ 20% ಸಿಂಧು, ಝೇಲಂ, ಚಿನಾಬನ್ನು ಭಾರತ ಉಪಯೋಗಿಸಬಹುದು. ಹಾಗೂ ರಾವಿ, ಬಿಯಾಸ್, ಸಟ್ಲಜ್ ನದಿಗಳಿಗೆ ಸಂಬಂಧಿಸಿದಂತೆ ಭಾರತಕ್ಕೆ ತನ್ನದೇ ಆದ ಏನಿದೆ ಒಂದು ಪರಮಾಧಿಕಾರವಿದೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಝೇಲಂ ರಿವರ್ ಅಥವಾ ಝೀಲಂ, ಚಿನಾಬ್ ಮತ್ತು ಇಂಡಸ್. ನಿನ್ನ ನಿಮ್ಗೆ ಹೇಳಿದ್ದೀನಿ ಇದ್ರ ಬಗ್ಗೆ. ಇಂಟರ್ನ್ಯಾಷನಲ್ ಒಂದು ನದಿಗಳ ಒಪ್ಪಂದಗಳ ಸಿಸ್ಟಮ್ ಬೇರೆ ಬರ್ತದೆ. ಭಾರತದ ಒಳಗಡೆ ಭಾರತ ಮಾಡಿಕೊಂಡಿರುವ ಒಂದು ಸಿಸ್ಟಮ್ ಬೇರೆ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮ್ ಜೊತೆ ಚರ್ಚೆ ಮಾಡಿದ್ದೀನಿ ಇದ್ರ ಬಗ್ಗೆ. ಓಕೆ, ಇನ್ನು ಉಳಿಕೆದ ರಾವಿ, ಬಿಯಾಸ್ ಮತ್ತು ಸಟ್ಲಜ್ ನದಿಗಳಿಗೆ ಸಂಬಂಧಿಸಿದಂತೆ ಭಾರತ ತನ್ನ ಪರಮಾಧಿಕಾರವನ್ನ, ಅಂದ್ರೆ ಯಾವುದೇ ತರನಾಗಿರ್ತಕ್ಕಂಥ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು. ಡ್ಯಾಮ್ ಕಟ್ಟೋದರಂತೆ ಆಗಿರಬಹುದು, ಅಥವಾ ಪಾಕಿಸ್ತಾನಕ್ಕೆ ನೀರುಗಳನ್ನು ಹಂಚಿಕೆ ಮಾಡುವ ವಿಚಾರದಲ್ಲಿ ಆದರೂ ಆಗಿರಬಹುದು. ಇಂಡಿಯಾ ಹ್ಯಾವ್ ದ ಸುಪ್ರೀಂ ಪವರ್. ಇನ್ನ ಗಂಗಾ ರಿವರ್, ಗಂಗಾ ನದಿಯ ಒಂದು ಸಿಸ್ಟಮ್ ಅಂತ ಕರಿತೀವಿ, ಗಂಗಾ ರಿವರ್ ಸಿಸ್ಟಮ್. ಭಾರತದಲ್ಲಿ ಅತಿ ಉದ್ದವಾಗಿ ಹರಿಯತಕ್ಕಂತ ನದಿ ಗಂಗಾ ನದಿ ಅನ್ಸ್ಕೊಳ್ತದೆ. ಉಗಮ ಸ್ಥಾನ ಇದು ಗಂಗಾ ನದಿ 2 ವಾಟರ್ ಸ್ಟ್ರೀಮ್ ನೋಡಿ, 2 ಮೂಲ ನದಿಗಳು ಭಾಗೀರಥಿ ಮತ್ತು ಅಲಕನಂದ, ಇವು ಉತ್ತರಾಖಂಡದ ದೇವಪ್ರಯಾಗದಲ್ಲಿ ಸಂಧಿಸುತ್ತದೆ. ಅಲ್ಲಿಂದ ಮುಂದೆ ಗಂಗಾ ನದಿ ಎಂಬ ಹೆಸರನ್ನ ಪಡೆದುಕೊಳ್ಳುತ್ತದೆ ಅಂತಕ್ಕಂಥದ್ದು. ಇಲ್ಲಿ ಈ ಗಂಗಾ ನದಿ ಉಗಮ ಆಗ್ತಕ್ಕಂಥದ್ದು ಏನಿದೆ ಅದಕ್ಕಿಂತ ಅಲಕನಂದ ಮತ್ತು ಭಗೀರಥಿ ಅಂತ ಏನ್ ಬರ್ತಾವೋ, ವಿಷ್ಣು ಪ್ರಯಾಗ್, ಬದ್ರಿನಾಥ್, ರುದ್ರಪ್ರಯಾಗ್,
ರುದ್ರಪ್ರಯಾಗ್, ಕೇದಾರ್ನಾಥ್. ಕೇದಾರ್ನಾಥ್ ಅಂದ್ರೆ ಶಿವ, ಬದ್ರಿನಾಥ್ ಅಂದ್ರೆ ವಿಷ್ಣು. ಹಾಗಾಗಿ ಶಿವನ್ ಇನ್ನೊಂದು ಅರ್ಥನೇ ರುದ್ರ, ರುದ್ರಪ್ರಯಾಗ. ಬದ್ರಿ ಅಂದ್ರೆ ವಿಷ್ಣು, ಹಾಗಾಗಿ ವಿಷ್ಣು ಪ್ರಯಾಗ. ಈ ಎರಡು ಭಾಗೀರಥಿ ಮತ್ತು ಅಲಕನಂದ, ಈ ಎರಡುಗಳು ಹರಿದ್ವಾರದ ಬಳಿ ದೇವಪ್ರಯಾಗದಲ್ಲಿ ಸಂಧಿಸ್ತದೆ ಅಂತಕ್ಕಂಥದ್ದು. ಮುಂದೆ ಸಂಧಿಸಿಕೊಂಡು ಹರಿಯುವಂತ ನದಿಗಳು ಅಂತ. ಇದು ಉತ್ತರಾಖಂಡ ಅಂತ ಏನು ಕೊಟ್ಟಿದೆ ನೋಡಿ. ಉತ್ತರಾಖಂಡದಲ್ಲಿ ಗಂಗಾ ನದಿ 110 ಕಿಲೋಮೀಟರ್ ಫ್ಲೋ ಆಗುತ್ತೆ. ಉತ್ತರಾಖಂಡದಲ್ಲಿ ಗಂಗಾ ನದಿ ಫ್ಲೋ ಆಗೋದು 110. ಇದು ಉಗಮ ಸ್ಥಾನ ಉತ್ತರಾಖಂಡ ರಾಜ್ಯ ಗಂಗೋತ್ರಿ ಹಿಮ ಪ್ರದೇಶ. ಇದರ ಒಟ್ಟು ಉದ್ದ 2525 ಕಿಲೋಮೀಟರ್ ಅಂತಕ್ಕಂಥದ್ದು. ಸ್ಪೆಷಲಿ ಉತ್ತರಾಖಂಡದಲ್ಲಿ 110, ಉತ್ತರ ಪ್ರದೇಶದಲ್ಲಿ 1450 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. 1450 ಕಿಲೋಮೀಟರ್. ಬಿಹಾರದಲ್ಲಿ 445 ಕಿಲೋಮೀಟರ್. 445 ಕಿಲೋಮೀಟರ್ ಬಿಹಾರದಲ್ಲಿ. ವೆಸ್ಟ್ ಬೆಂಗಾಲದಲ್ಲಿ 520 ಕಿಲೋಮೀಟರ್ ಫ್ಲೋ ಆಗಿ ಇದು ಎಲ್ಲಿ ಹೋಗ್ತದೆ ಅಂತಂದ್ರೆ ಬಾಂಗ್ಲಾದೇಶದ ಮುಖಾಂತರ ಸುಂದರಬನ್ಸ್ ಎಂಬ ಸ್ಥಳದಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರ್ತದೆ ಅಂತಕ್ಕಂಥದ್ದು. ಇಲ್ಲಿ ಎಡದಂಡೆ ಕಾಲುವೆ ಮತ್ತು ಬಲದಂಡೆ ಕಾಲುವೆ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಬಳಸ್ತೀವಿ. ಎರಡು ಗಂಗಾ ನದಿಯ ಬಲದಂಡೆ ಉಪನದಿಗಳು ಅಂತಕ್ಕಂಥದ್ದನ್ನ ಬಳಸ್ತೀವಿ. ಯಾವುವು? ಬಲದಂಡೆಯ ಉಪನದಿಗಳು ಯಮುನಾ ಮತ್ತು ಸೋನ್. ಯಮುನಾ ಮತ್ತು ಸೋನ್. ಇನ್ನ ಎಡದಂಡೆಯ ಉಪನದಿಗಳು ರಾಮಗಂಗಾ, ಕೋಸಿ, ಆಮೇಲೆ ಗಗ್ರಾ, ಗಂಡಕ್. ಸೊ ಇವು ಎಡದಂಡೆಯ ಉಪನದಿಗಳು ಅಂತ. ಏನ್ ಸರ್ ಇದು ಎಡದಂಡೆ ಬಲದಂಡೆ ಅಂತ ಬಂದಾಗ ಇಲ್ಲಿ ಒಂಚೂರು ನೋಡಿ ನಿಮಗೆ. ಇದು ಗಂಗಾ ನದಿ ಹಿಂಗ ಹರ್ಕೊಂಡು ಬಂದಿದೆ, ಹೌದಾ? ಯಮನೋತ್ರಿಯಲ್ಲಿ ಉಗಮ ಆಗ್ತದೆ, ಇಲ್ಲಿ ಬಂದು ಸೇರುತ್ತೆ, ರೈಟಾ? ಇದು ಒಂದು ನದಿ ಅಂತ ತಿಳ್ಕೊಳ್ಳಿ. ಈ ಕಡೆ ಬಂದು ಸೇರ್ಪಡೆ ಆಯ್ತು ಅಂದ್ರ ಎಡದಂಡೆ ಕಾಲುವೆ, ಈ ಕಡೆ ಬಂದು ಸೇರಿದ್ರೆ ಬಲದಂಡೆ ಕಾಲುವೆ ಅಂತ. ನೀವು ಕಾಲುವೆ ಅಂತ ತಗೋಬಹುದು, ಉಪನದಿ ಅಂತಕ್ಕಂಥದ್ದನ್ನು ಕೂಡ ತೆಗೆದುಕೊಳ್ಳಬಹುದು. ಮೇಲುಗಡೆಯಿಂದ ಬತ್ತು ಅಂತಂದ್ರೆ ಎಡದಂಡೆ, ಕೆಳಗಡೆಯಿಂದ ಬತ್ತು ಅಂದ್ರ ಬಲಗಡೆ ಅಥವಾ ಬಲದಂಡೆ ಉಪನದಿಗಳು ಅಥವಾ ಕಾಲುವೆಗಳನ್ನು ಕೂಡ ನಾವು ಬಳಸ್ತೀವಿ ಅಂತಕ್ಕಂಥದ್ದು, ರೈಟ್? ಹಾಗೆ ಗಂಗಾ ನದಿಗೆ 2 ಬಲದಂಡೆ ಉಪನದಿಗಳು, ಒಂದು ಯಮುನಾ, ಇನ್ನೊಂದು ಸೋನ್ ಅಂತಕ್ಕಂಥದ್ದು. ಉಪನದಿಗಳು ಯಮುನಾ 1375 ಕಿಲೋಮೀಟರ್. ಉತ್ತರಾಖಂಡಿನ ಯಮನೋತ್ರಿಯಲ್ಲಿ ಉಗಮ ಆಗ್ತದೆ ಯಮುನಾ ನದಿ. ಇದು ಗಂಗಾ ನದಿಯ ಅತಿ ಉದ್ದವಾದ ಉಪನದಿಯಾಗಿದೆ ಅಂತಕ್ಕಂಥದ್ದು. ಗಂಗಾ ನದಿಯ ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂತಂದ್ರೆ ನಾವು ಇದನ್ನ ಹೇಳ್ತೀವಿ, ಯಾವುದನ್ನ? ಯಮುನಾ ಅಂತಕ್ಕಂಥದ್ದು. ಇನ್ನು ಗಂಗಾ ನದಿಯ ಇತರ ಉಪನದಿಗಳು ಅಂತ ನಾವು ನೋಡಿದಾಗ ಸೋನ್, ಗಂಡಕ್, ಕೋಸಿ, ಗೋಮತಿ, ರಾಮಗಂಗಾ, ಶಾರದಾ, ಮಹಾನಂದ, ಗಗಾರ್ ಆಗಿರ್ಬೋದು, ಗಗ್ರಾ, ಬುರ್ಹಿ ಗಂಡಕ್, ಚಂದನ, ಕರಮ್ನಾಶ್, ಥಮ್ಸ್, ಪನ್ಪನ್, ಕೇನ್, ಬೆಟವಾ.
ಇವು ಕೆಲವೊಂದಿಷ್ಟು ಬೆಟ್ವಾ ಅಂತಕ್ಕಂಥದ್ದು ಬೇರೆ ನದಿ ಉಪನದಿ ಆಗಿರ್ತಾವ. ಬಟ್ ಅದು ಕೂಡ ಗಂಗಾ ನದಿಗೆ ಬಂದು ಸೇರೋದ್ರಿಂದ ನಾವು ಅದನ್ನ ಏನಂತ ತೆಗೆದುಕೊಳ್ತೀವಿ, ಗಂಗಾ ನದಿಯ ಉಪನದಿ ಅಂತಕ್ಕಂಥದ್ದು. ಇವುಗಳನ್ನ ಒಂದು ಚೂರು ನೀವು ಗಮನದಾಗಿಟ್ಟುಕೊಂಡು ನೋಡಬಹುದು. ಇನ್ನ ಚೂರು ಈ ಕೆಲವೊಂದಿಷ್ಟು ನದಿಗಳ ಬಗ್ಗೆ ನಿಮ್ಗೆ ಇಲ್ಲೇ ಮಾಹಿತಿಯನ್ನು ನಾನು ಕೊಡ್ತೇನೆ. ಯಮುನಾ ಬರ್ಕೋತೀರಾ ಒಂಚೂರು? ಯಮುನಾ ಗಂಗಾ ನದಿ ಅತ್ಯಂತ ದೊಡ್ಡ ಉಪನದಿ. ಉಗಮ ಯಮನೋತ್ರಿ ಅಂತಕ್ಕಂಥದ್ದು ಹೇಳಿದೀವಿ. ಇದು ಅಲಹಾಬಾದ್ದಲ್ಲಿ ಅಲಹಾಬಾದ್ದಲ್ಲಿ ಗಂಗಾ ನದಿಯನ್ನು ಸೇರುತ್ತದೆ. ಅಲಹಾಬಾದ್ ನಲ್ಲಿ ತ್ರಿವೇಣಿ ಸಂಗಮ ಆಗ್ತದೆ, ಗಂಗಾ ಯಮುನಾ ಸರಸ್ವತಿ ಅಂತಕ್ಕಂಥದ್ದು. ನಿಜ ಏನ್ರಿ? ಅಲ್ಲಿ ಕುಂಭಮೇಳ ಮಾಡ್ತೀವಿ ಅಲಹಾಬಾದ್. ಆ ಅಲಹಾಬಾದ್ಗೆ ಹೊಸ ಹೆಸರು ಏನಿಟ್ಟಾರೋ ಅಂತಂದ್ರೆ ಪ್ರಯಾಗರಾಜ್ ಅಂತಕ್ಕಂಥ ಹೆಸರಿಟ್ಟಿದ್ದಾರೆ. ಈ ಅಲಹಾಬಾದ್ ಹೊಸ ಹೆಸರು ಇವತ್ತು ಪ್ರಯಾಗರಾಜ್. ಇಲ್ಲಿ ಕುಂಭಮೇಳ ಆಗ್ತದೆ, 3 ನದಿಗಳ ಸಂಗಮ ಆಗುತ್ತೆ. ಯಾವ್ಯಾವು ಅಂತ ಬಂದಾಗ ಗಂಗಾ, ಯಮುನಾ, ಸರಸ್ವತಿ. ಇಲ್ಲಿ ಕುಂಭಮೇಳ ಆಗ್ತದ, ನಿಜ ಏನ್ರಿ? ಹೌದ್ ಆಗ್ತತ್ರಿ. ಹೌದ್ ಸರ್ ಆಗ್ತದ್ರಿ. ಎಷ್ಟು ಕುಂಭಮೇಳ ಆಗ್ತಾವ್ರಿ ಇಲ್ಲಿ? 4 ಆಗುದಿಲ್ಲ, 2 ಆಗ್ತಾವ್ರಿ. 2 ಆಗ್ತಾವ್ ಸರ್. 4 ಯಾವ್ಯಾವ ಅಂದ್ರಿ ನೀವು? 4 ಕೇಳದಂಗ ಆಗಿತ್ತು ಸರ್. ಒಂದು ಅರ್ಧ ಕುಂಭಮೇಳ ಅಂತ ಕರಿತೀವಿ. ಅರ್ಧ ಕುಂಭಮೇಳ 6 ವರ್ಷ. ಇನ್ನೊಂದು ಪೂರ್ಣ ಕುಂಭಮೇಳ 12 ವರ್ಷ. ರೈಟಾ? ಹೌದು ಸರ್, ಹೌದು. ಕರ್ನಾಟಕದಲ್ಲಿ ಕೂಡ ಕುಂಭಮೇಳ ಮಾಡ್ತೀವಿ. ಎಲ್ಲಿ ಮಾಡ್ತೀವಿ ಕರ್ನಾಟಕದಲ್ಲಿ ಕುಂಭಮೇಳನ? ಇಲ್ಲಿ ಗಂಗರ ತಲಕಾಡ್ನಲ್ಲಿ, ಅಲ್ಲಿ ಯಾವ್ದೋ ಒಂದು ಊರು ಸರ್, ತಲಕಾಡ್ ತಲಕಾಡದ ಕಾವೇರಿ ನದಿ ಉಗಮ ಆಗುತ್ತೆ. ಟಿ ನರಸೀಪುರದಲ್ಲಿ ಮಾಡ್ತಾರ ಸರ್. ಟಿ ನರಸೀಪುರ ಯಾವ ಜಿಲ್ಲೆ? ಚಾಮರಾಜನಗರ ಸರ್. ಸರ್ ಹಿಂಗ ಹೇಳಿರಿ, ಟಿ ನರಸೀಪುರ ಮೈಸೂರು 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 ಚಾಮರಾಜ ಅಲ್ಲ, ಮೈಸೂರು. ಸ್ವಲ್ಪ ಮೈಸೂರು ಜಿಲ್ಲೆ. ಅಲ್ಲಿ ಯಾವ ನದಿಗಳ ಸಂಗಮ ಆಗ್ತದ್ರಿ? ಅಲ್ಲಿ ಸರ್, ಅಲ್ಲಿ ಒಟ್ಟು 3 ನದಿಗಳೇನ, ಕಾವೇರಿ, ಮೈಸೂರಾಗ ಐತಂದ್ರ ಕಾವೇರಿ ಒಂದು ತಗೊಂಡ್ರಿ. ಮುಂದ ಇನ್ನೂ 2 ಅದ್ರ ಉಪನದಿಗಳು ಬರ್ತಾವ ಸರ್. ಕಪಿಲಾ, ಕಾವೇರಿ, ಕಪಿಲಾ. ಅಲ್ಲಿ ಇಲ್ಲಿ ಗಂಗಾ ಇದ್ದೋ ಜಾಗದಾಗ ಇಲ್ಲಿ ಕಾವೇರಿ ಬರುತ್ತೆ. ಯಮುನಾ ನದಿ ಜಾಗದಾಗ ಕಪಿಲಾ ಅಂತಕ್ಕಂಥದ್ದು ಬರುತ್ತೆ. ಸರಸ್ವತಿ ಅನ್ನೋ ಜಾಗದಲ್ಲಿ ಸ್ಫುಟಿಕಾ ಅಂತಕ್ಕಂಥ ನದಿ ಬರುತ್ತೆ. ಇವು 2 ನಮಗ್ ಕಾಣೋದೇ ಇಲ್ಲ ರೀ, ಬರೀ ನೀರಿನ ಬುಗ್ಗೆ ಮಾತ್ರ ಕಾಣ್ತಾವ್ರಿ. ಸರಸ್ವತಿ ನದಿ ನಮಗ್ ಕಾಣೋದೇ ಇಲ್ಲ ರೀ, ಬರೀ ನೀರಿನ ಬುಗ್ಗೆ ಮಾತ್ರ ಕಾಣ್ತದೆ ಅಂತಕ್ಕಂಥದ್ದು ಗುಪ್ತಗಾಮಿನಿ ಅಂತ ಹೆಸರು ಕರಿತೀವಿ ನಾವು. ಗಂಗಾ ಯಮುನಾ ಸರಸ್ವತಿ ಗುಪ್ತಗಾಮಿನೋ. ಇಲ್ಲಿ ಗಂಗಾ ದೊಡ್ಡ ನದಿ ಆದ್ರೆ ಕರ್ನಾಟಕದಲ್ಲಿ ಕಾವೇರಿ ಅಂತಕ್ಕಂಥ ಪದ ಬಳಸ್ತೀವಿ. ಹಾಗೆ ಅದರ ಉಪನದಿ ಯಮುನಾ, ಇಲ್ಲಿ ಅದರ ಉಪನದಿ ಕಪಿಲಾ. ಸರಸ್ವತಿ ಗುಪ್ತಗಾಮಿನಿ, ಇಲ್ಲಿ ಸ್ಫುಟಿಕ ಗುಪ್ತಗಾಮಿನಿ. ಎಲ್ಲಿ ಮಾಡ್ತೀವಿ ಅಂತಂದ್ರೆ ಟಿ ನರಸೀಪುರ, ಮೈಸೂರು ಜಿಲ್ಲೆ ಅಂತಕ್ಕಂಥ. ಒಂದ್ಸಾರಿ ಭಾಗವಹಿಸಿದ್ದೆ ಸರ್ ನಾನು ಅಲ್ಲಿ. ಭಾಗವಹಿಸಿದ್ರಿ? ಅಲ್ಲಿ 3 ದಿನ ಡ್ಯೂಟಿ ಮಾಡೇನಿ ಸರ್ ನಾನು ಅಲ್ಲಿ. ಪೊಲೀಸ್ ಇಲಾಖೆ ಅಲ್ಲ ಸರ್, ಡಿ.ಎಡ್ ಮಾಡಬೇಕಾರ ನಮ್ಮ JSS ಮಠ ಐತಿ ಅಲ್ರಿ, ಸುತ್ತೂರು ಮಠ. ಹೌದು. ಅಲ್ಲಿಂದ ಡಿ.ಎಡ್ ಮಾಡೋ ಎಲ್ಲಾ ಹುಡುಗರ್ನು ಅಲ್ಲಿ 3 ದಿನ ಡ್ಯೂಟಿಗೆ ಹಾಕಿದ್ರು ಸರ್. ಗುಡ್, ವೆರಿ ಗುಡ್. ಥ್ಯಾಂಕ್ಸ್. ಯಾಕಂದ್ರೆ ಅಲ್ಲಿ ಸಾಮಾನ್ಯವಾಗಿ ಪೊಲೀಸರನ್ನು ಕೂಡ ಹಾಕಿರ್ತಾರೆ ಸೆಕ್ಯೂರಿಟಿಗೆ. ಹೌದೌದು ಸರ್, ಹೌದು. ಎಸ್, ಇಲ್ಲಿ ನಾವು 4 ಕುಂಭಮೇಳ ಮಾಡ್ತೀವ್ರಿ ಸರ್. ಅದು ನಿಮಗ್ ಕನ್ಫ್ಯೂಸ್ ಆಗ್ಯದ. ಇಲ್ಲಿ 4 ಕುಂಭಮೇಳ.
3 ವರ್ಷ, 6 ವರ್ಷ, 9 ವರ್ಷ, 12 ವರ್ಷ. 3 ವರ್ಷಕ್ಕೆ ಕಾಲ ಕುಂಭಮೇಳ, 6 ವರ್ಷಕ್ಕೆ ಅರ್ಧ ಕುಂಭಮೇಳ, 9 ವರ್ಷಕ್ಕೆ ಮುಕ್ಕಾಲು ಕುಂಭಮೇಳ, 12 ವರ್ಷಕ್ಕೆ ಪೂರ್ಣ ಕುಂಭಮೇಳ ಅಂತ. ಇಲ್ಲಿ 4 ಕುಂಭಮೇಳವನ್ನ ನಾವು ಟಿ ನರಸೀಪುರದಲ್ಲಿ ಮಾಡ್ತೀವಿ ಅಂತ. ಓಕೆ, ಇದು ಒಂದು ಸಣ್ಣ ಮಾಹಿತಿ ನಿಮ್ಮ ಗಮನಕ್ಕಿರಲಿ. ಇನ್ನ ಸೋನ್ ಅಂತಕ್ಕಂತ ನದಿ, ಸೋನ್ ಬಲದಂಡೆ, ಈ 2 ಬಲದಂಡೆ ಉಪನದಿಗಳು. ಸೋನ್ ಅಂತಕ್ಕಂಥದ್ದು ಒಂದು ಬಲದಂಡೆ ಉಪನದಿ ಅನ್ಸ್ಕೊಳ್ತದೆ. ಸೋನ್ ನದಿಯ ಉದ್ದ 780 ಕಿಲೋಮೀಟರ್. ಜಲಾನಯನ 71,900 ಕಿಲೋಮೀಟರ್ ಜಲಾನಯನ ಅಂತಕ್ಕಂಥದ್ದು. ಇದು ಗಂಗಾ ನದಿಯಲ್ಲಿ ಎಲ್ಲಿ ಸೇರ್ತದೆ ಅಂತಂದ್ರ ಬಿಹಾರದ ಪಾಟ್ನಾ ಬಳಿ, ಬಿಹಾರದ ಪಾಟ್ನಾ ಬಳಿ ಇರುವ ಮನ್ನೇರ್ ಎಂಬ ಸ್ಥಳದಲ್ಲಿ ಸೋನ್ ನದಿ ಗಂಗಾ ನದಿಯನ್ನ ಸೇರ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನಮಗ್ ಬರ್ತಕ್ಕಂಥದ್ದು ಗಂಗಾ ನದಿಯ ಇನ್ನೊಂದು ಉಪನದಿ ರಾಮಗಂಗಾ ಅಂತಕ್ಕಂಥದ್ದು. ಇದು ಎಡದಂಡೆ ಉಪನದಿ, ರಾಮಗಂಗಾ ಎಡದಂಡೆ ಉಪನದಿ. ಇದು ಹಿಮಾಲಯದ ಕುಮವನ್ ಹಿಮಾಲಯದಲ್ಲಿ ಉಗಮ ಆಗ್ತದೆ ಅಂತಕ್ಕಂಥದ್ದು. ಕುಮವನ್ ಹಿಮಾಲಯದ, ನಿನ್ನೆ ಹೇಳಿದ್ದೀನಿ ನಮಗ, ಪಂಜಾಬ್ ಹಿಮಾಲಯ, ಕುಮವನ್ ಹಿಮಾಲಯ, ನೇಪಾಳ ಹಿಮಾಲಯ ಮತ್ತು ಅಸ್ಸಾಂ ಹಿಮಾಲಯ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಿದ್ದೀನಿ ನಿಮಗೆ. ಇದು ಕುಮವನ್ ಹಿಮಾಲಯದ ನೈನಿತಾಲ್ ಬಳಿ ಈ ಗಂಗಾ ನದಿಯ ಎಡದಂಡೆ ಉಪನದಿಯಾಗಿರ್ತಕ್ಕಂಥ ರಾಮಗಂಗಾ ಏನಾಗ್ತದೆ, ಉಗಮ ಆಗ್ತದೆ ಅಂತ. ಇದರ ಉದ್ದ 696 ಕಿಲೋಮೀಟರ್. ಜಲಾನಯನ 32,412 ಚದುರ ಕಿಲೋಮೀಟರ್ ರಾಮಗಂಗದು. ಇದು ಫರಕ್ಕಾಬಾದ್ ಬಳಿ ಗಂಗಾ ನದಿಯನ್ನು ಸೇರ್ತದೆ ಅಂತಕ್ಕಂಥದ್ದು. ಫರಕ್ಕಾಬಾದ್ ಹತ್ರ ಗಂಗಾ ನದಿಯನ್ನ ಸೇರ್ತದೆ ಅಂತ. ಇನ್ ನೆಕ್ಸ್ಟ್ ನಮಗೆ ಗಗ್ರಾ. ಈ ನದಿ ಉಗಮ ಆಗೋದು ಗಂಗೋತ್ರಿಯ ಒಂದು ಪೂರ್ವ ಭಾಗ ಅಂತಕ್ಕಂಥದ್ದು. ಗಂಗೋತ್ರಿಯ ಪೂರ್ವ ಭಾಗ ಗಗ್ರಾ ನದಿ ಉಗಮ. ಉದ್ದ 1080. ಜಲಾನಯನ ರಿವರ್ ಬೇಸಿನ್ 1,27,500 ಚದುರ ಕಿಲೋಮೀಟರ್. ಇದರ ರಿವರ್ ಬೇಸಿನ್ 1,28,500 ಸ್ಕ್ವೇರ್ ಕಿಲೋಮೀಟರ್ ರಿವರ್ ಬೇಸಿನ್ ಅಂತ ಹೇಳ್ತೀವಿ. ದುರಂತ ಏನಪ್ಪಾ ಅಂದ್ರೆ ಇದರ ಅರ್ಧಕ್ಕಿಂತ ಹೆಚ್ಚು ಬೇಸಿನ್ ನಮಗೆ ಎಲ್ಲಿ ಕಂಡು ಬರ್ತದ ಅಂತಂದ್ರೆ ನೇಪಾಳ. ಅರ್ಧಕ್ಕಿಂತ ಹೆಚ್ಚು ಜಲಾನಯನ, ಅರ್ಧಕ್ಕಿಂತ ಹೆಚ್ಚು ನಮಗ ಜಲಾನಯನ ಕಂಡು ಬರೋದು ನೇಪಾಳದಲ್ಲಿ ಅಂತಕ್ಕಂಥದ್ದು. ಓಕೆ, ಸೋನೇಪುರದಲ್ಲಿ ಗಂಗಾ ನದಿಯನ್ನು ಸೇರ್ತದೆ ಇದು ಅಂತ. ಸೋನೇಪುರ ಬಳಿ ಗಂಗಾ ನದಿಯನ್ನ ಸೇರುತ್ತದೆ ಅಂತ. ಸಾರಿ, ಗಗ್ರಾ ಅಲ್ಲ ಇದು, ಸೋನೇಪುರ ಅಲ್ಲ, ಚಪ್ರಾ. ಬಿಹಾರದ ಚಪ್ರಾ.
ಬಿಹಾರದ ಚಪ್ರಾ ಬಳಿ ಗಂಗಾ ನದಿಯನ್ನ ಸೇರುತ್ತದೆ ಅಂತಕ್ಕಂಥ. ಸೋನೆಪುರ್ ಆಕ್ಚುಲಿ ಗಂಡಕ್ ನದಿ, ಗಗ್ರ ಅಲ್ಲ, ಗಂಡಕ್. ಇನ್ನ ಗಂಡಕ್ ಅಂತಕ್ಕಂಥದ್ದು ಇದು ನೇಪಾಳ ಮತ್ತು ಚೀನಾ ಬಾರ್ಡರ್ದಲ್ಲಿ ಉಗಮ ಆಗ್ತದೆ. ನೇಪಾಳ ಮತ್ತು ಚೀನಾ ಗಡಿ ರೇಖೆ ಉಗಮ ಆಗ್ತದೆ. ನದಿಯ ಉದ್ದ 425 ಕಿಲೋಮೀಟರ್ ಇನ್ ಇಂಡಿಯಾ. ಭಾರತದಲ್ಲಿ ಇದು ಜಲಾನಯನ 9540 ಸ್ಕ್ವೇರ್ ಕಿಲೋಮೀಟರ್ ಇನ್ ಇಂಡಿಯಾ ಅಂತಕ್ಕಂಥದ್ದು. ಇದು ಸೋನೆಪುರ್ ಬಳಿ ಸೋನೆಪುರ್ ಗಂಗಾ ನದಿಯನ್ನು ಸೇರ್ತದೆ ಅಂತಕ್ಕಂಥದ್ದು. ಸೋನೆಪುರ್ ಇದು ಕೂಡ ಬಿಹಾರ್ ರೀ, ಬಿಹಾರ್. ಓಕೆ, ಇವು ನಮಗೆ ಇನ್ನು ಕೋಶಿ ಅಂತಕ್ಕಂಥದ್ದು ಒಂದು. ಸಾರೋ ಆಫ್ ಬಿಹಾರ, ಹೌದೌದು ಸರ್. ಬಿಹಾರದ ಕಣ್ಣೀರು ಅಂತಕ್ಕಂಥದ್ದು ಕರಿತೀವಿ ಇದನ್ನ. ದಾಮೋದರನ ವೆಸ್ಟ್ ಬೆಂಗಾಲದ ಕಣ್ಣೀರು ಅಂತ ಕರಿತೀವಿ. ಕರ್ನಾಟಕದ ರೀ ಗೊತ್ತಿಲ್ಲ ಸರ್, ಇನ್ನು ಯಾವ್ದು ಹೇಳಿಲ್ಲ ಸರ್, ನಾವ ಸರ್ಚ್ ಮಾಡ್ಬೇಕು ಅಂತ. ಆಕ್ಚುಲಿ ಕಳೆದ ಘಟನೆಗಳಿಂದ ಕೃಷ್ಣಾ ನದಿಯನ್ನು ನಾವು ಕಣ್ಣೀರು ಅಂತ ಕರಿತೀವ್ರಿ. ಈಗ ಕೃಷ್ಣಾ ನದಿ ಕಣ್ಣೀರು ಅಂತಂದ್ರೆ ಏನ್ರಿ, ಫ್ಲಡ್ ಬರ್ತದ ಅಷ್ಟೇ, ಹೆವಿ ಫ್ಲಡ್ ಬರೋದು ಅಷ್ಟೇ, ಅದಕ್ಕಿಂತ ಹೆಚ್ಚೇನಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಫ್ಲಡ್ ಎಲ್ಲಿ ಬರ್ತಾ ಇದೆ ಅಂತಂದ್ರೆ ಕೃಷ್ಣಾ ನದಿ ಹೆಚ್ಚು ಫ್ಲಡ್ ಬರ್ತಾ ಇದೆ. ಯಾರೋ ಕ್ವಶನ್ ಕೇಳಿದ್ರಿ. ಇನ್ನ ಕೋಶಿ ನದಿ ಯಾಕೆ ಇಷ್ಟು ದೊಡ್ಡ ಪ್ರಮಾಣ ಇದೆ ಅಂತಂದ್ರೆ, ಅರುಣ್ ಕೋಶಿ, ತಮೂರ್ ಕೋಶಿ, ಸನ್ ಕೋಶಿ ಬಿಕಮ್ ಎ ಬಿಗ್ ಕೋಶಿ. ಅರುಣ್, ತಮೂರ್, ಸನ್ ಈ ಮೂರು ಕೋಶಿಗಳ ಸಂಗಮದಿಂದ ಏನಾಗ್ತದೆ ಅಂತಂದ್ರೆ ದೊಡ್ಡ ಕೋಶಿ ಆಗ್ತದೆ. ಹಾಗಾಗಿ ಇದು ಕಷ್ಟ ಅಂತ. ಕೋಶಿ ನದಿಯ ಉದ್ದ 720 730 ಕಿಲೋಮೀಟರ್. ಆಕ್ಚುಲಿ 730 ಕಿಲೋಮೀಟರ್ ಇಂಡಿಯಾದಾಗ್ರೆ. ಮತ್ತೆ ಈಗ ಇಂಡಿಯಾದಷ್ಟ ಮಾಹಿತಿ ಕೊಡ್ತೀನಿ ನಾನು ನಿಮಗೆ. 11,600 ಚದುರ ಕಿಲೋಮೀಟರ್ ಇದು ನಮಗೆ ಇಂಡಿಯಾದಲ್ಲೇ ಕಂಡು ಬರ್ತಕ್ಕಂಥದ್ದು ಅಂತ. ಇನ್ನು ದಾಮೋದರ, ಈ ದಾಮೋದರ ನಾವ್ ಏನಂತ ಕರಿತೀವಿ ಅಂತಂದ್ರೆ ಒಂದು ಬಿಹಾರದ ಬಂಗಾಳದ ಒಂದು ಕಣ್ಣೀರು ಅಂತಕ್ಕಂತ ಕರಿತೀವಿ. ಬ್ರಹ್ಮಪುತ್ರ ತಗೋಬೇಕಾಗಿತ್ತಲ್ಲ, ಎಸ್ ಬ್ರಹ್ಮಪುತ್ರ. ಬ್ರಹ್ಮಪುತ್ರ ಬಗ್ಗೆ ಜಾಸ್ತಿ ಮಾಹಿತಿಯ ಅವಶ್ಯಕತೆ ಇಲ್ಲ, ಸ್ವಲ್ಪ ಫಾಸ್ಟ್ ಹೋಗೋಣ. ಇನ್ನ ಗಂಗಾ ನದಿ ಮಹತ್ವ ಇತ್ತು. ಎಲ್ಲೋ ಒಂದ್ ಕಡೆ ನಿಮ್ಗೆ ಡಿಸ್ಕ್ರಿಪ್ಟಿವ್ ಗಂಗಾ ಮತ್ತು ಯಮುನಾ ಕೇಳ್ಬೋದು, ಹಾಗಾಗಿ ಅವು ಎರಡನ್ನು ಚೂರು ಡಿಟೇಲ್ ಆಗಿ ಕೊಟ್ಟಿದ್ದೀನಿ. ಬ್ರಹ್ಮಪುತ್ರ ರಿವರ್ ಉಗಮ ಸ್ಥಾನ ಕೈಲಾಸ ಶ್ರೇಣಿಗಳ ಬಳಿ ಇರುವ ಚಮ್ಯಾಂಗಡಂಗ್ ಹಿಮ ಪ್ರದೇಶ. ಒಟ್ಟು ಉದ್ದ 2,900 ಕಿಲೋಮೀಟರ್ ಅದರ ಒಟ್ಟು ಉದ್ದ ಅನ್ಸ್ಕೊಳ್ತದೆ. ಭಾರತದಲ್ಲಿ ಉದ್ದ 857 ಕಿಲೋಮೀಟರ್. ಈ ನದಿಗೆ ಈ ನದಿಗೆ ಟಿಬೆಟ್ನಲ್ಲಿ ಸಾಂಗಪೋ ಹಾಗೂ ಚೀನಿ ಭಾಷೆಯಲ್ಲಿ ಯಾರ್ಲುಂಗು ಜಾಂಪೋ ಅಂತ ಕರೀತಾರ. ಅವರು ಇದಕ್ಕೆ ಕರ್ಕೋತಾರ, ತೊಂದರೆ ಇಲ್ಲ. ಇದರ ಉಪನದಿಗಳು ಸುಬನಸಿರಿ, ಕಾಮೆಂಗ್, ಧನಸಿರಿ, ಮಾನಸ, ತಿಸ್ತಾ, ಮೊರಮಾನಸ, ಗಂಗಾಧರ, ಜಿಯಾಬರೇಲಿ, ದಿಹಾಂಗ್, ದಿವಾಂಗ್, ಲೋಹಿತ್ ಇವು ಇದರ ಕಂಡು ಬರ್ತಕ್ಕಂಥ ಉಪನದಿಗಳು. ಆಮೇಲೆ ಇದು ಅಸ್ಸಾಂದಲ್ಲಿ ಮಜುಲಿ ಜಿಲ್ಲೆಯಲ್ಲಿ ಏನಾಗ್ತದೆ, ಒಂದು ಮಜುಲಿ ದ್ವೀಪವನ್ನು ನಿರ್ಮಾಣ ಮಾಡ್ತದೆ. ಈ ನದಿ ಪ್ರಸಿದ್ಧ ಅಂತರ್ ನದಿ ದ್ವೀಪ, ಮಜುಲಿ ದ್ವೀಪ ಅಂತಕ್ಕಂಥದ್ದು ಅದು ಅಸ್ಸಾಂದಲ್ಲಿ ಕಂಡು ಬರ್ತದೆ. ಬಾಂಗ್ಲಾದೇಶದಲ್ಲಿ ಇದು ಏನಾಗ್ತದೆ ಅಂತಂದ್ರೆ ಈ ನದಿ ಗಂಗಾ ನದಿಯನ್ನ ಸೇರ್ತದೆ ಅಂತ. ಸ್ನೇಹಿತರೆ, ಅಲ್ಲಿ ಒಂದು ಪಾಯಿಂಟ್ ಬರ್ಕೊಡ್ರಿ, ನಾನು ಮರತೆ ಹೇಳೋದು. ಬಹಳ ಹೇಳ್ಬೇಕಾಗ್ತದ, ಬಟ್ ಎಲ್ಲ ಎಲ್ಲಿ ಹೇಳೋದು ಅಂತ ಒಂದ್ ಕಡೆ ಬೇಜಾರಾಗ್ಬಿಡ್ತದೆ.
ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಪದ್ಮಾ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಓಕೆ, ಅದನ್ನ ಪದ್ಮಾ ಅಂತಕ್ಕಂಥ ಹೆಸರಿನಿಂದ ಕರೀತಾರುವಂತ. ಇನ್ನ ಈ ಬ್ರಹ್ಮಪುತ್ರ ನದಿಯ ಜಲಾನಯನ ಪ್ರದೇಶ ಎರಡು ಲಕ್ಷ 40,000 ಚದುರ ಕಿಲೋಮೀಟರ್, 2,40,000 ಸ್ಕ್ವೇರ್ ಕಿಲೋಮೀಟರ್ ದ ಟೋಟಲ್ ರಿವರ್ ಬೇಸಿನ್ ಅಂತಕ್ಕಂಥದ್ದು. ಇದು ತುಂಬಾ ಒಂದು ಬ್ರಹ್ಮಪುತ್ರ ಭಾರತದ ಅತ್ಯಂತ ದೊಡ್ಡ ನದಿ ಯಾವುದು ಅಂತ ನಾವು ನೋಡಿದಾಗ ಬ್ರಹ್ಮಪುತ್ರ ಅಂತಕ್ಕಂಥ ಪದ ಬಳಸ್ತೀವಿ. ಹಾಗೆ ಈ ಹೆಸರಿನಿಂದ ಒಂದು ಕ್ಷಿಪಣಿ ಕೂಡ ರೆಡಿ ಮಾಡಿದೀವಿ ನಾವು. ಯಾವ್ದಂತ ತಿಳ್ಕೊಬಹುದಾ ನಿಮ್ಮಿಂದ? ಬ್ರಹ್ಮೋಸ್. ಬ್ರಹ್ಮೋಸ್. ವೆರಿ ಗುಡ್, ವೆರಿ ಗುಡ್. ಬ್ರಹ್ಮೋಸ್ ಅಂತಕ್ಕಂಥ ಕ್ಷಿಪಣಿ ಯಾವ ಯಾವ ರಾಷ್ಟ್ರಗಳ ಜಂಟಿಯಾಗಿ? ಭಾರತ ಮತ್ತು ರಷ್ಯಾ ಸರ್. ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಬ್ರಹ್ಮೋಸ್ ಅಂತಕ್ಕಂಥ ಕ್ಷಿಪಣಿ. ಬ್ರಹ್ಮೋಸ್ ಏನೇನು ಸೂಚಿಸ್ತದರಿ ಇದು? ಬ್ರಹ್ಮೋಸ್ ನಮ್ಮ ಭಾರತ ಬ್ರಹ್ಮಪುತ್ರ ನದಿ ಸರ್. ಇನ್ನೊಂದು ರಷ್ಯಾದ ಅದು ಒಟ್ಟು ನದಿ ಹೆಸರು ತೊಗೊಂತದ ಸರ್. ಅದು ಅದರಿ ಯಾವ್ದೊಂದು ಬೇಕಲ್ಲ. ಈ ಬ್ರಹ್ಮಪುತ್ರ, ರೈಟಾ? ವೆರಿ ಗುಡ್. ಇನ್ನೊಂದ ಮಾಸ್ಕೋ ರಿವರ್. ರಷ್ಯಾದ ರಾಜಧಾನಿನೂ ಮಾಸ್ಕೋ. ಬ್ರಹ್ಮಪುತ್ರ ಮತ್ತು ಮಾಸ್ಕೋ ನದಿ, ಈ ಎರಡು ನದಿಗಳ ಸಂಗಮ ಬ್ರಹ್ಮೋಸ್ ಅಂತಕ್ಕಂಥದ್ದು. ಯಾಕೆ ಈ ಹೆಸರಿಟ್ರಿ? ಎರಡು ನದಿ ಹೆಸರು ಯಾಕೆ ಇಟ್ರು ಕೇಳಬಹುದಾ? ಬ್ರಹ್ಮಪುತ್ರ ಹಿಮಾಲಯದಲ್ಲಿ ಶಾಂತವಾಗಿ ಹರಿತದೆ. ಮಾಸ್ಕೋ ರಭಸವಾಗಿ ಹರಿತದೆ. ಈ ಬ್ರಹ್ಮೋಸ್ ಕ್ಷಿಪಣಿ ನಾವು ಬಳಸಲ್ಲ. ಶಾಂತತೆಗಾಗಿ ನಾವು ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಹೊಂದಿದ್ದೀವಿ. ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದ್ರೆ ರಭಸವಾಗಿ ಮುನ್ನುಗ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಈ ಎರಡೂ ನದಿಗಳ ಹೆಸರನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು ಬ್ರಹ್ಮೋಸ್ ಅಂತ. ಅರ್ಥ ಆಯ್ತಾ? ಓಕೆ ಸರ್, ಓಕೆ. ನೆಕ್ಸ್ಟ್, ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಎಷ್ಟು ತಿಳ್ಕೊಂಡ್ರು ಕಮ್ಮಿನರಿ. ಹೌದ್ರಿ. ದಿನ ಸಮುದ್ರ ಇದ್ದಂಗ್ರಿ ಇದು. ಯಾಕೆ ತೋದ್ರಿ ಇನ್ನು ಎಷ್ಟ್ ನೀರ್ ತಕ್ಕೋಬೇಕು, ಎಲ್ಲಿಂದ ತಕ್ಕೋಬೇಕು ಗೊತ್ತಾಗಲ್ಲ. ಒಂದ್ ಕಡೆ ನೋಡಿದ್ರೆ ಅಸಮಾಧಾನ ಆಗುತ್ತೆ ಸರ್ಕಾರದ ಮೇಲೆ. ರಿಕ್ರೂಟ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ, ಆದ್ರೂ ಪಾರದರ್ಶಕತೆಯಿಂದ ಮುಗಿತಾ ಇಲ್ಲ. ಮುಗಿದ್ರು ಯಾರೇ ಕೋರ್ಟಿಗೆ ಹೋದ್ರು ಕೂಡ ಅದು ನಿಂತ್ಕೊಂಡ್ಬಿಡುತ್ತೆ, ಕಾಯ್ಬೇಕು. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಪಾಪ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ನಮಗಷ್ಟೇ ಅಲ್ಲ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡು ಬರುವ ನದಿಗಳು ಅಂತ, ಅದ್ರಾಗ ಮಹಾನದಿ ಉಗಮ ಛತ್ತೀಸ್ಗಢದ ರಾಯ್ಪುರ್ ಜಿಲ್ಲೆಯ ಸಿಹಾವ್ ಬಳಿ ಇರ್ತಕ್ಕಂಥ ಒಡಿಸಾದ ಕಟಕ್ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಇದು ಅಂತ. ಛತ್ತೀಸ್ಗಢದ ರಾಯ್ಪುರ್ ಜಿಲ್ಲೆ ಸಿಹಾವ್ ಬಳಿ ಉಗಮ ಆಗ್ತದೆ. ಈ ನದಿ ಒಡಿಸಾದ ಕಟಕ್ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಉದ್ದ 857 ಕಿಲೋಮೀಟರ್. ಈ ನದಿಗೆ ಪ್ರಸಿದ್ಧ ಹೀರಾಕುಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ. ಒರಿಸ್ಸಾದ ಸಂಬಲ್ಪುರ್ ಜಿಲ್ಲೆಯಲ್ಲಿ ಕಟ್ಟಲಾದ ಇದರ ಉಪನದಿಗಳು ಶಿಯೋನಾಥ್, ಆಸಡೋ, ಜೋಂಕ್, ಇದು ಮ್ಯಾಂಡಲ್ರಿ, ಮಾಂಕ್, ಟೆಲ್, ಇವು ಉಪನದಿಗಳು ಅಂತಕ್ಕಂಥದ್ದು. ಇಲ್ಲಿ ನಿಮ್ಮ ಕ್ವಶನ್ ಎಲ್ಲಿ ಕೇಳ್ತಾನೋ ಅಂತಂದ್ರೆ, ಈ ಹೀರಾಕುಡ್ ಅಣೆಕಟ್ಟು ಒಂದು ಬಹಳ ಇಂಪಾರ್ಟೆಂಟ್. ಹೀರಾಕುಡ್ ಅಣೆಕಟ್ಟನ್ನ ಎಲ್ಲಿ ಕಟ್ಟಲಾಗಿದೆ ಅಂತಕ್ಕಂಥ ಬರುತ್ತೆ. ಒಡಿಸ್ಸಾದ ಸಂಬಾಲ್ಪುರ್ ಜಿಲ್ಲೆ. ಇನ್ನ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಗೋದಾವರಿ ರಿವರ್. ಎಸ್, ಉಗಮ
ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ ಪ್ರಸ್ಥಭೂಮಿ ತ್ರಯಂಬಕೇಶ್ವರ ಅಂತಕ್ಕಂಥ. ಹೋಗಿದ್ದೀರೇನ್ರಿ ಯಾವಾಗಾದ್ರೂ ಅಲ್ಲಿ? ಹೋಗಿಲ್ಲ. ನೀವು ಶಿರ್ಡಿ ಸಾಯಿಬಾಬಾಕ್ ಹೋದ್ರೆ ಅಲ್ಲಿಂದ ಒಂದ್ ಚೂರು ಮುಂದ್ಗಡೆ ಹೋದ್ರೆ ಸಿಗ್ತದ ನಿಮಗೆ ತ್ರಯಂಬಕೇಶ್ವರ ಅಂತಕ್ಕಂಥದ್ದು. ಸಾಧ್ಯ ಆದ್ರೆ ಹೋಗಿ ಬನ್ನಿ. ಈ ನದಿಯ ಒಟ್ಟು ಉದ್ದ 1465 ಕಿಲೋಮೀಟರ್. ಈ ನದಿಯು ಆಂಧ್ರ ಪ್ರದೇಶದ ಕಾಕಿನಾಡ್ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿಯ ಜಲಾನಯನ ಪ್ರದೇಶ ಹೊಂದಿದ ರಾಜ್ಯಗಳು. ಜಲಾನಯನ ಎಷ್ಟಂತ ಕೊಟ್ಟಿಲ್ಲಲ್ಲ, ತಗೊಳ್ರಿ. ಜಲಾನಯನ 3,12,800 ಚದುರ ಕಿಲೋಮೀಟರ್ ಜಲಾನಯನ. ಈ ನದಿ ಜಲಾನಯನ ಎಲ್ಲಿ? ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ಛತ್ತೀಸ್ಗಢ, ಒಡಿಸ್ಸಾ, ಕರ್ನಾಟಕ. ಇದು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಅಂತಕ್ಕಂಥದ್ದು. ಇದರ ಉಪನದಿಗಳು ಮಾಂಜ್ರಾ, ಕರ್ನಾಟಕದ ಬೀದರ್ದಲ್ಲಿ ಕಂಡು ಬರ್ತಕ್ಕಂಥದ್ದು. ಕರ್ನಾಟಕದ ಬೀದರ್. ಪೇನಗಂಗಾ, ವಾದ್ರಾ, ಇಂದ್ರಾವತಿ, ವೇನಗಂಗಾ, ಸಬರಿ, ಪ್ರಾಣಹಿತ, ಪ್ರವರ್ ಮುಂತಾದವುಗಳು ಅಂತ. ಈ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತೇವೆ. ಹೌದ್ರೋ ತಪ್ಪ್ರೋ? ದಕ್ಷಿಣದ ಗಂಗೆ ಎಂದು ಕರೆಯುತ್ತೇವೆ. ಹಾಗೆ ಇನ್ನೊಂದು ಕೂಡ, ಇದೇ ನದಿಯನ್ನು ವೃದ್ಧ ಗಂಗೆ ಎಂದು ಕರೆಯುತ್ತೇವೆ. ನಾನು ಜಿಯೋಗ್ರಫಿ 2-3ನೇ ಕ್ಲಾಸ್ನಾಗ ಹೇಳಿದ್ದೀನಿ. ಇದನ್ನ ವೃದ್ಧ ಗಂಗೆ ಅಂತ ಯಾಕೆ ಕರಿತೀವಿ ಅಂತ ನಾವು ಕೇಳಿದಾಗ, ಗೋಂಡವಾನನ ಅವಧಿಯಲ್ಲೇ ಈ ನದಿ ಉಗಮವಾಗಿತ್ತು ಅಂತಕ್ಕಂಥದ್ದು. ಡಾಕ್ಟರ್ ವೈಜ್ಞಾನಿಕ ಅವರು ಹೇಳಿರ್ತಕ್ಕಂಥ ಒಂದು ಗೋಂಡವಾನನ ಗೋಂಡವಾನನ ಒಂದು ಅವಧಿಯಲ್ಲೇ ಈ ನದಿ ಉಗಮ ಆಗಿತ್ತು ಅಂತ. ಆದ್ರೆ ಗೋಂಡವಾನನಕ್ಕಿಂತ ಮುಂಚಿತವಾಗಿನೇ ಗಂಗಾ ನದಿ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ಗಂಗಾ ನದಿ ಇರೋದರಿಂದನೇ ಇದನ್ನ ವೃದ್ಧ ಗಂಗೆ ಅಂದ್ರೆ, ಗಂಗೆ ಆಲ್ರೆಡಿ ಅದಾಳು, ಆ ಗಂಗೆ ಹೋಲಿಸ್ತೀವಿ ಇದನ್ನ, ಅಂದ್ರೆ ಹಳೆಯದಾದ ಗಂಗೆ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಇಲ್ಲಿ ಆ ಗಂಗಾ ನದಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ, ಗತಕಾಲದ ನದಿಗಳು ಅಂತಕ್ಕಂಥ ಪದವನ್ನು ಕೂಡ ಬಳಸ್ತೀವಿ. ಗತಕಾಲದ ನದಿಗಳು ಅಂತ. ಓಕೆ. ಇನ್ನ ಮಹಾರಾಷ್ಟ್ರದ ಮಹಾಬಳೇಶ್ವರ ಮಳೆ ಯಾವ ನದಿ ಉಗಮ ಆಗ್ತದೆ? ಗಂಗಾ ನದಿ ಉಗಮ ಆಗ್ತದೆ. ಸಾರಿ, ಕೃಷ್ಣ. ಗಂಗಾ ಬಿಟ್ಟು ಹೊರಗ ಬರುವಲ್ಲಿ ನಾವಿನ್ನ. ಕೃಷ್ಣ ನದಿ ಒಂದು ಉಗಮ ಆಗ್ತಕ್ಕಂಥದ್ದು. ಸರ್, ಒಂದ್ ಡೌಟ್ ರೀ, ಆ ಸರಸ್ವತಿ ನದಿ ಬಗ್ಗೆ ಸ್ವಲ್ಪ ಕೇಳಬೇಕಿತ್ರಿ ನಾನು. ಹಾ ಹೇಳ್ರಿ, ಏನ್ ಬೇಕು ಸರಸ್ವತಿ ನದಿ ಬಗ್ಗೆ? ಅದ್ ಈಗ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಸರ್, ಮತ್ತೆ ಅದ್ ಹೆಂಗ್ ಇದ್ದಿದ್ ಹೆಂಗ್ ಹಿಮಾಲಯದಲ್ಲಿ ಉಗಮ ಆಗ್ತದ್ರಿ. ಹಿಮಾಲಯದಲ್ಲಿ ಉಗಮವಾಗಿ ಥಾರ್ ಮರುಭೂಮಿ ಮುಖಾಂತರ ಒಳಗಡೆ ಹರಿತಾ ಇದೆ ರೀ ಅದು ಅಂತ ನಾಸಾದವ್ರು ಬಿಡುಗಡೆ ಮಾಡಿದ್ದಾರೆ. ನಾವು ಮಾಡಿಲ್ಲ, ನಾಸಾದವ್ರು ಮಾಡಿದ್ದಾರೆ. ಅಲ್ಲಿ ಮೊದಲ ಥಾರ್ ಮರುಭೂಮಿನೂ ಇದ್ದಿದ್ದಿಲ್ಲ, ಅಲ್ಲಿ ಸರಸ್ವತಿ ನದಿ ಹರಿತಾ ಇತ್ತು. ಕೆಲವು ಕಾರಣಾಂತರಗಳಿಂದ ಮರಳು ದಿಬ್ಬೆಗಳ ರಚನೆಯಾದವು. ಹಾಗಾಗಿ ನದಿ ಕೆಳಗಡೆ ಹರ್ಕೊಂಡು ಹೋಗಿದೆ. ಅಲ್ಲಿ ಮುಂದೆ ಅದು ಅಲಹಾಬಾದ್ ನಲ್ಲಿ ಸರಸ್ವತಿ ನದಿಯ ಬುಗ್ಗೆ ಕಂಡು ಬರುತ್ತದೆ ಅಂತಕ್ಕಂಥದ್ದು. ಇತ್ರಿ, ಈಗ ಅದು ಮರಳು ರೂಪದ ಮರಳುಗಾಡ ಆಗೈತ್ರಿ. ಅಲ್ಲಿ ಹೋಗಿ ಅದ್ರ ಬುಗ್ಗೆ ರೂಪದಾಗ ಕಾಣಿಸ್ತಾ ಇದೆ. ಹೌದೌದು, ಮುಂದೆ ಬಂದು ಕಾಣ್ತದೆ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ಏನಾಗ್ತದ ಅಂತಂದ್ರೆ, ಅಲ್ಲಿ ಋಷಿ ಮುನಿಗಳು ತಪಸ್ ಮಾಡ್ತಾರೆ. ಇದು ದಾಖಲಾತಿ ಇಲ್ಲ, ಬರೀ ಹೇಳಿಕೆ, ಇದು ಪುರಾಣದ ಹೇಳಿಕೆ. ಅಲ್ಲಿ ಋಷಿ ಮುನಿಗಳು ಕೆಲವೊಬ್ರು ತಪಸ್ ಮಾಡ್ತಿರ್ತಾರೆ. ತಪಸ್ ಮಾಡುವಾಗ ಬಹಳ ರಭಸವಾಗಿ ಹರಿತಿರ್ತಾಳ್ರಿ ಸರಸ್ವತಿ. ಬಹಳ ಭೋರ್ಗರೆಯುವಂತ ನದಿ ಹರಿತಿರ್ತಾರೋ, ಅವ್ರ ತಪಸ್ಸಿಗೆ ಭಂಗ ಆಗಿಬಿಡ್ತದ್ರಿ. ಅವಾಗ ಅವ್ರ ಆಕೆಗೆ ಶಾಪ ಕೊಟ್ಟು ಬಿಡ್ತಾರಂತ, ನೀನು ಇಲ್ಲಿ ಗುಪ್ತಗಾಮಿನಿಯಾಗಿ ಹರ್ಕೊಂಡು ಹೋಗು ನೀನು ಅಂತ ಹೇಳಿ. ಅವಾಗಳು ಆ ಮರಳಿನ ಕೆಳಗಡೆ ಹರಿತಿದ್ದಾಳೆ ಅಂತ. ಇದನ್ನ ಎಲ್ಲಿ ದಾಖಲಾತಿಗಳಿಲ್ಲರಿ ಇದಕ್ಕ. ಇದು ಕೇವಲ
ಬಾಯಿಂದ ಬಾಯಿಗೆ ಬಂದಿರತಕ್ಕಂಥದ್ದು ಅಂತ. ನಿಜಾನಾ? ಇರ್ಬೋದು ಸರ್, ಇರ್ಬೋದು. ಅದಕ್ಕೆ ಹ್ಞೂ ಅನ್ಬೇಕಷ್ಟೆ. ಈಗ ಹೌದ್ರಿ, ಕೆಲವೊಂದ್ ಕಡೆ ಮತ್ತೆ ನಾವು ಕಾವೇರಿನೂ ಕೂಡ ದಕ್ಷಿಣ ಗಂಗೆ ಅಂತ ಕರಿತೀವಿ. ನಿಜಾನಾ? ದಕ್ಷಿಣದ ಕೆಲವೊಬ್ರು ಗಂಗೆ ಹೇಳಿರ್ತಾರೆ. ಸರ್. ಹಾ, ಗೋದಾವರಿ ಅಂದ್ರಲ್ಲ ಸರ್. ಅಲ್ಲ, ನಾನು ಗೋದಾವರಿ ಹೇಳಿದ್ದು ಜಿಯೋಗ್ರಫಿನ ಗೋದಾವರಿನ ಹೇಳಿದ್ದೆ. ಆದ್ರೆ ಕೆಲವೊಂದು ಬುಕ್ಗಳು ಕಾವೇರಿಯನ್ನು ದಕ್ಷಿಣ ಗಂಗೆ ಅಂತಾನು ಕೂಡ ಬರ್ದಾರ್ರಿ ಕೆಲವೊಬ್ರು. ಕೆಲವೊಬ್ರು ಟೀಚರ್ ಕೂಡ ಇನ್ನು ಕಾವೇರಿಯನ್ನು ದಕ್ಷಿಣ ಗಂಗೆ ಅಂತ ಕರೀತೇವೆ ಅಂತ ಹೇಳ್ತಾರ. ಆದ್ರೆ ಜಿಯೋಗ್ರಫಿಕಲಿ ರಾಂಗು. ಆದ್ರೆ ಮಹಾಪುರಾಣಗಳ ಪ್ರಕಾರ ಸರಿ ಆಗತ್ತೆ. ಯಾಕಂದ್ರೆ ಗಂಗಾ ನದಿ ಉಗಮ ಆಗ್ಲಿಕ್ಕೆ ಶಿವನ ಜಡಿಯಲ್ಲಿ ಇರ್ತಾಳೆ. ಭಗೀರಥ ತಪಸ್ ಮಾಡ್ತಾನೆ. ಶಿವನಿಂದ ಗಂಗೆಯನ್ನ ಧರೆ ಅಂದ್ರೆ ಭೂಮಿಗೆ ತೆಗೆದುಕೊಂಡು ಬಂದ ಅಂತಕ್ಕಂಥ ಪುರಾಣ. ಹಾಗೆ ಈ ಕಾವೇರಿನೂ ಕೂಡ ಸ್ತ್ರೀಯ ರೂಪದಾಗಿರ್ತಾಳೆ, ಋಷಿಯ ಕಮಂಡಲದಲ್ಲಿ ಇರ್ತಾಳೆ. ಹಾಗಾಗಿ ಇವಳು ಕೂಡ ಏನ್ ಮಾಡ್ತಾಳೆ, ನೀರಿನ ರೂಪದಲ್ಲಿ ಹೊರಗೆ ಬರ್ತಾಳೆ. ಅವಾಗ ಈ ಎರಡೂ ನದಿಗಳು ಋಷಿಗಳಿಂದ ಜನನವಾಯಿತು ಅನ್ನೋ ದೃಷ್ಟಿ ಇಟ್ಟುಕೊಂಡು ನಾವು ಕಾವೇರಿಯನ್ನು ಕೂಡ ದಕ್ಷಿಣ ಗಂಗೆ ಅಂತ ಕರಿತೀವಿ ಅಂತ. ದ ಲೆಜೆಂಡ್ ಆಫ್ ಗಂಗಾ, ದ ಲೆಜೆಂಡ್ ಆಫ್ ಕಾವೇರಿ, ದೀಸ್ ಟೂ ರಿವರ್ಸ್ ಆರ್ ಆರಿಜಿನೇಟೆಡ್ ಬೈ ಟೂ ಡಿಫರೆಂಟ್ ಮಾಂಗ್, ಬಟ್ ದೇರ್ ಇಸ್ ನೋ ಎನಿ ಪ್ರೂಫ್. ಅದಕ್ಕೆ ನಾವು ದಂತ ಕಥೆಗಳು ಅಂತ ಕರಿತೀವಿ. ನಿಜಾನ? ಎಸ್. ಕೃಷ್ಣಾ ನದಿ ಉಗಮ, ಕೃಷ್ಣಾ ನದಿಯ ಉಗಮ ಮಹಾರಾಷ್ಟ್ರದ ಒಂದು ಮಹಾಬಳೇಶ್ವರದಲ್ಲಿ ಉಗಮ ಆಗ್ತಕ್ಕಂಥದ್ದು. ನದಿಯ ಉದ್ದ 1400 ಕಿಲೋಮೀಟರ್ ನದಿಯ ಉದ್ದ ಅನ್ಸ್ಕೊಳ್ತದೆ. ಈ ನದಿಯ ಜಲಾನಯನ ಪ್ರದೇಶ ಎಷ್ಟು ಅಂತ ನಾವು ನೋಡಿದಾಗ 2,58,948 ಚದುರ ಕಿಲೋಮೀಟರ್ ಅಂತಕ್ಕಂಥದ್ದು. ಇದು ಜಲಾನಯನ ಹೊಂದಿರತಕ್ಕಂಥದ್ದು ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಮಹಾರಾಷ್ಟ್ರ. ಕರ್ನಾಟಕದಲ್ಲಿ ಈ ನದಿಯ ಉದ್ದ 483 ಕಿಲೋಮೀಟರ್. ಈ ನದಿಯ ಉದ್ದ ಕರ್ನಾಟಕದಲ್ಲಿ ನದಿಯ ಉದ್ದ ಅನ್ಸ್ಕೊಳ್ತದೆ ಅಂತಕ್ಕಂಥದ್ದು. ಇನ್ನ ಈ ನದಿಗಳು ಏನಿದಾನೋ ಕರ್ನಾಟಕದಲ್ಲಿ ದೊಡ್ಡ ನದಿ ಕೃಷ್ಣ ಅನ್ಸ್ಕೊಳ್ತದೆ. ಇದರ ಉಪನದಿಗಳು ಕೊಯ್ನಾ, ದೂದಗಂಗಾ, ಮೂಸಿ, ಮುನ್ನೇರು, ಪಲ್ಲೇರು, ದಿಂಡಿ, ವೆನ್ನ, ಪಂಚಗಂಗಾ, ಮಲಪ್ರಭಾ, ಘಟಪ್ರಭಾ, ಭೀಮಾ, ತುಂಗಭದ್ರೆ, ಡೋಣಿ, ಯರ್ಲಾ, ಹಗರಿ ಮುಂತಾದವುಗಳು ಇದರ ಜಲಾನಯನ ಪ್ರದೇಶವನ್ನು ಹೊಂದಿದ ರಾಜ್ಯಗಳು. ಅಂದ್ರೆ ಇಷ್ಟೆಲ್ಲ ಮುಂದಿರ್ತಕ್ಕಂಥ ಜಲಾನಯನ ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ, ತೆಲಂಗಾಣ. ಕರ್ನಾಟಕದಲ್ಲಿ ಇದರ ಉಪನದಿಗಳು ಯಾವುವು ಅಂತ ನೋಡಿದಾಗ ಮಲಪ್ರಭಾ, ಘಟಪ್ರಭಾ, ಭೀಮಾ, ತುಂಗಭದ್ರ, ಡೋಣಿ ಕೂಡ ಮುಂಚಿತವಾಗಿ ಬಂದು ಸೇರಿಬಿಡುತ್ತೆ ಅಂತ. ಈ ಮಲಪ್ರಭಾ, ಘಟಪ್ರಭಾ, ಕೃಷ್ಣ ಈ ಮೂರು ನದಿಗಳ ಸಂಗಮ ಎಲ್ಲಿ ಆಗ್ತದ್ರಿ? ಕೂಡಲ ಸಂಗಮ. ನಿಜವಾಗ್ಲೂ ಅಲ್ಲಿ ಮೂರು ನದಿ ಸಂಗಮ ಆಗ್ತದ ಅಂತೀರಿ? ಅಲ್ಲಿ ಆಗೋದು ಆಕ್ಚುಲಿ ಕೃಷ್ಣ ಮತ್ತು ಘಟಪ್ರಭಾ ರೀ. ಸಾರಿ, ಮಲಪ್ರಭಾ. ಚಿಕ್ಕ ಸಂಗಮ ಅಂತ ಬಾಗಲಕೋಟೆ ಜಿಲ್ಲೆಯ ಇದನ್ನ ಯಾವುದು, ಬಿಳಿಗಿ ತಾಲೂಕು. ಚಿಕ್ಕ ಸಂಗಮದಲ್ಲಿ ಕೃಷ್ಣ ಮತ್ತು ಘಟಪ್ರಭಾ ಸಂಗಮ ಆಗಿರ್ತದೆ ರೀ. ಕೃಷ್ಣ ಘಟಪ್ರಭಾ ಸಂಗಮ ಆಗಿ ಓನ್ಲಿ ಕೃಷ್ಣ ಆಗಿರ್ತದೆ ರೀ. ಸುಮಾರು 35ರಿಂದ 40 ಕಿಲೋಮೀಟರ್ ಹರ್ಕೊಂಡು ಹೋಗಿರ್ತದೆ ರೀ. ಹರ್ಕೊಂಡು ಹೋಗಿ ಮುಂದೆ ಒಂದು ಕಡೆಯಿಂದ ಈ ಕಡೆ ಕೃಷ್ಣ, ಇವೆರಡು ಕೂಡ್ಕೊಂಡು ಬಂದಿರೋ ಕೃಷ್ಣ ಬರುತ್ತೆ. ಈ ಕಡೆ ಮಲಪ್ರಭಾ ಬದಿ ಬರುತ್ತೆ. ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಇದೆ. ಇಲ್ಲಿಂದ ಒಂದು ಚೂರು ಮುಂದೆ ಹೋದ್ರೆ ಬಸವಣ್ಣನವರು, ಬಸವೇಶ್ವರ ಐಕ್ಯವಾಗಿರ್ತಕ್ಕಂಥ ಸ್ಥಳವನ್ನ ನೀವು ಕಾಣಬಹುದು ಅಂತಕ್ಕಂಥದ್ದು. ನಿಜಾನ? ಹೋಗಿದ್ದೀರಿ ಯಾರಾದ್ರೂ ಕೂಡಲ ಸಂಗಮಕ್ಕೆ? ಹೌದು ಸರ್, ಹೌದೌದ್ರಿ. ಎಸ್, ವೆರಿ ಗುಡ್.
ಇನ್ನ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅನ್ನು ಕೂಡ ಕಟ್ಟಿದ್ದಾರೆ ಇದಕ್ಕೆ. ಆಲಮಟ್ಟಿ ನಿಮ್ ಮತ್ತೆ ಜಲಾಶಯ. ಕ್ಲಾಸ್ ಇರ್ಬೇಕಲ್ಲ ಈಗ 9:15 ಇಲ್ಲ ಸರ್ 10 ಕಾಲಿಂದ ಇತ್ತು ನೋಡಿ ಸರ್. 10 ಕಾಲಿಂದ ಅದನ್ನಿಲ್ಲ, ಬೇರೆ ಮೆಥಡ್ ದವ್ರಿಗೆ ಇರ್ಬೋದು ಅನ್ಕೊಂಡಿದ್ದೀನಿ ನಾನು. ಏನು ಇಲ್ಲ, ಈ ಮೆಥಡ್ ಇಲ್ಲಿ ಇರೋದು ಇಂಗ್ಲಿಷ್ ಮೆಥಡ್, ಸೋಷಿಯಲ್ ಮೆಥಡ್ ಎರಡ ಸರ್ ಇದ್ರಾಗ ಇರೋದು. ಈಗ ಇಂಗ್ಲಿಷ್ ಇತ್ತು ಅಂತಂದ್ರೆ ಇಂಗ್ಲಿಷ್ ಇಲ್ಲ ಸರ್. ಈಗ 10 ಕಾಲಿಗೆ ಐತಿ ನೋಡ್ರಿ ಒಟ್ಟು. 10 ಕಾಲಿಂದ 11, 10:30 11:30, 11:30 12:30. ಆಕ್ಚುಲಿ 1 ಗಂಟೆ ಮಟ್ಟ ಆಗ್ತದೆ ಸರ್. ನಾನು ಮಧ್ಯಾಹ್ನ ಮತ್ತೆ 2 ತಾಸು ಐಸಿ ಬರುತ್ತೆ ನಿಮ್ಗೆ. ತಗೊಳ್ಳಿ ಸರ್, ತಗೊಳ್ರಿ. ಐಸಿ ಆದ್ರ ತಗೊಂಡು ನೆಟ್ ಉಳಿವಲ್ದು ಬಿಡ್ರಿ. ನೆಟ್ ಎಲ್ಲಾ ಖಾಲಿ ಆಗಾಕ್ ಕುಂತ್ಬಿಟ್ಟೈತಿ. ಇಲ್ಲ, ಸ್ವಲ್ಪ ಹೆಚ್ಚಿನ ಪ್ಯಾಕೇಜ್ ಯಾವ್ದಾರ ಇದ್ರ ನೋಡ್ಕೊಳ್ರಿ. ಎಕ್ಸ್ಟ್ರಾ ಬರುವಂತ ಯಾವ್ದಾರ ಇದ್ದು ಅಂದ್ರೆ. ಈ ನಮ್ ಮನೆಯವ್ರದ್ದು ಹಾಟ್ಸ್ಪಾಟ್ ರನ್ ಮಾಡಿ ನಿನ್ನೆ ಆಗ್ಲಿಲ್ರಿ. 1-2 ಕ್ಲಾಸ್ ಮಿಸ್ ಆಗ್ಬಿಟ್ಟು ನಮ್ಗೆ. ಹಂಗಾಗಿ ನಾವ ಹೆಚ್ಚಿಗೆ ಹಾಕ್ಕೋಬೇಕಾಗೈತಿ. ಇಲ್ಲ 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 ಇಲ್ಲ, ಅದು ಸ್ವಲ್ಪ ಇದನ್ನ ಆಗ್ತದ. ಇಲ್ಲ ಏನಾದ್ರು ಮಾಡೋಣ ತಗೊಳ್ಳಿ ದಯವಿಟ್ಟು. ಇಲ್ಲ ಸರ್, ನೀವ್ ಹೇಳದ್ ಕ್ಲಾಸ್ ಜಾಸ್ತಿನೇ ಹೇಳ್ರಿ. ಬೇಕಾದ್ರೆ ನಾವ್ ನೆಟ್ ಪ್ಯಾಕ್ ಹಾಕಿಸ್ಕೊಂತವ್ರಿ. ಹೋಗ್ಯಂತ ಹಂಗೆ ನನಗೆ ಅದೊಂದು ಭಯ ಪಾಪ ನಿಮ್ಗೆ ಏನಪ್ಪಾ ಅಂತ ಹೇಳಿ. ಕೆಲವೊಂದು ಸರ್ ನೀವ್ ಪಾಠ ಮಾಡೋ ವಿಚಾರದಾಗ ನಮ್ ನೆಟ್ ಇಂಪಾರ್ಟೆಂಟ್ ಅಲ್ರಿ. ಈಗ ಸರ್ ಈಗ ಟೈಮ್ ಶಾರ್ಟ್ ಇದೆ ಅಲ್ರಿ, ಕ್ಲಾಸ್ ಜಾಸ್ತಿ ಮಾಡ್ ಚಲೋ ರೀ. ನಾವು ನೆಟ್ಗ ಆಗ್ಬೇಕ್ರಿ ಈಗ. ಖಂಡಿತವಾಗ್ಲು. ಥ್ಯಾಂಕ್ ಯು ಸರ್. ಓಕೆ, ಓಕೆ ಸರ್, ಬಹುತೇಕ ಕ್ಲಾಸ್ ಇದೆ. ಮತ್ತೆ ಸಿಗ್ತೀನಿ ನಾನು ನಿಮ್ಗೆ. ಕಾವೇರಿ ನದಿ ಹೇಳ್ಬಿಡ್ತೇನೆ. ಉಗಮ ಕೊಡಗಿನ ಬ್ರಹ್ಮಗಿರಿ ಬೆಟ್ಟಗಳ ಬಳಿ ಇರುವ ತಲಕಾವೇರಿ. ಇದು ತಮಿಳುನಾಡಿನ ಕಾವೇರಿ ಪಟ್ಟಣಂ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. 805 ಕಿಲೋಮೀಟರ್, 80,400 ಸ್ಕ್ವೇರ್ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ. ಕೆಲವೊಂದು ಬುಕ್ಕಿನಾಗ 1,25,000 ಕೂಡ ಕೊಟ್ಟಿದ್ದಾರೆ. ಎರಡೂ ತಪ್ಪಲ್ಲ. ಯಾಕಂದ್ರೆ ಈ ಜಲಾನಯನ ಹಿಂಗ್ಯಾಂಗ ಆಗುತ್ತೆ ಸರ್ ಅಂತ ನೀವು ಕೇಳ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಸಾಮಾನ್ಯವಾಗಿ ಆಗ್ತಿರ್ತದೆ. ಹಾಗಾಗಿ ನದಿ ಉದ್ದ ಪರೀಕ್ಷೆಗೆ ಬರೋದಿಲ್ಲ, ಜಲಾನಯನ ಕೂಡ ಬರೋದಿಲ್ಲ. ಇವೆರಡನ್ನು ಬಿಟ್ಟು ನಿಮ್ಮ ಕ್ವಶನ್ ಕೇಳ್ತಾನೆ ಆತ. ಇವೆರಡು ನಿಮ್ ತಲೆಯಲ್ಲಿರ್ಲಿ. ಹಾಗಾಗಿ ನಾ ಹೇಳಿದ್ದೇನೆ ಎಲ್ಲವನ್ನು ದಯವಿಟ್ಟು ಬಾಹ್ಯಾಟ್ ಮಾಡ್ಕೋಬೇಡಿ. ಇದನ್ನ ನದಿ ಉದ್ದ ಮತ್ತು ಇದು ಜಲಾನಯನ ದಯವಿಟ್ಟು ಬೇಡ. ಬಟ್ ಯಾವ ರಾಜ್ಯಕ್ಕೆ ಹೋಗಿದೆ ಅದನ್ನ ನೋಡ್ಕೊಳ್ಳಿ. ಇದರ ಜಲಾನಯನ ಪ್ರದೇಶ ಹೊಂದಿದ ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಅಂತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ನದಿಯ ಉದ್ದ 320 ಕಿಲೋಮೀಟರ್. ಕರ್ನಾಟಕದಲ್ಲಿ ಪ್ರಮುಖ ಉಪನದಿಗಳು ಅರ್ಕಾವತಿ, ಸುವರ್ಣವತಿ, ಭವನಿ, ಅಮರಾವತಿ, ಹಾರಂಗಿ, ಲಕ್ಷ್ಮಣತೀರ್ಥ, ಲೋಕಪಾವನಿ, ಹೇಮಾವತಿ, ಸಿಂಸಾ, ಕಬಿನಿ, ಮೊಯರು, ನೋಯಲ್ ಮುಂತಾದವುಗಳು ಇದರ ಒಂದು ಉಪನದಿಗಳು ಅಂತ. 3 ಪ್ರಮುಖ ದ್ವೀಪಗಳನ್ನ ಸೃಷ್ಟಿಸುತ್ತದೆ ಅಂತ. ಕರ್ನಾಟಕದಲ್ಲಿ ಶಿವನ ಸಮುದ್ರ, ಶ್ರೀರಂಗಪಟ್ಟಣ ಹಾಗೂ ತಮಿಳುನಾಡಿನಲ್ಲಿ ಶ್ರೀರಂಗ ದ್ವೀಪ. ಏಷ್ಯಾದ ಪ್ರಥಮ ಜಲ ವಿದ್ಯುತ್ ಯೋಜನೆ 1902ರಲ್ಲಿ ಶಿವನ ಸಮುದ್ರ ಬಳಿ ಪ್ರಾರಂಭಿಸಲಾಯಿತು ಅಂತ. ರೈಟಾ? ಆದ್ರೆ ಒಂದು ಗಮನ ಇರ್ಲಿ ಸ್ನೇಹಿತರೆ, ಫಸ್ಟ್ ಜಲ ವಿದ್ಯುತ್ ಯೋಜನೆಗೆ ಚಾಲನೆ ಕೊಟ್ಟಿದ್ ಯಾವುದು ಅಂತಂದ್ರೆ ಗೋಕಾಕ್ರಿ. ಆಕ್ಚುಲಿ 1887. ಆದ್ರೆ ಅದು ಜಾರಿಗೆ ಬಂದಿರೋದು 1905. ದುರಂತ ಅಂದ್ರೆ ಇದು. ಬಟ್ ಫಸ್ಟ್ ಅದನ್ನ ಚಾಲನೆ ಮಾಡ್ಲಿಕ್ಕೆ ಆ ಒಂದು ವರ್ಕ್ ಸ್ಟಾರ್ಟ್ ಆಗಿದ್ ಯಾವುದು ಅಂದ್ರೆ ಗೋಕಾಕ್ರಿ. ಗೋಕಾಕ್ ಜಲ ವಿದ್ಯುತ್ ಯೋಜನೆ. ಇವತ್ತೇನ್ ನೀವು ಕರ್ನಾಟಕದ ನಯಾಗರ್ ಅಂತ ಏನು ಕರಿತೀರೋ ಅದಾಗ್ತದೆ. ಬಟ್ ಇಂಪ್ಲಿಮೆಂಟ್ 3 ವರ್ಷ ಲೇಟ್ ಆಗುತ್ತೆ ಅಲ್ಲಿ ಉತ್ಪಾದನೆ ಆಗ್ಲಿಕ್ಕೆ ಅಂತ. ಹಾಗಾಗಿ ಅಲ್ಲಿ ಶಿವನ ಸಮುದ್ರ ಅಂತಕ್ಕಂಥ ಕಾನ್ಸೆಪ್ಟ್ ಬರ್ತದೆ. ಓಕೆ, ಮತ್ತೆ ನೆಕ್ಸ್ಟ್ ಕ್ಲಾಸು ಡಿಸ್ಕಸ್ ಮಾಡೋಣ. ಸಾಧ್ಯ ಆದ್ರೆ ಇವತ್ತು ಒಂದು ಕ್ಲಾಸ್ ಜಿಯೋಗ್ರಫಿ ಕೇಳ್ಕೊತೀನಿ. ನೋಡ್ಕೊಂಡು ಟೈಮ್ ಸಿಕ್ಕರೆ 1 ಅವರ್ ಜಿಯೋಗ್ರಫಿ ಎಕ್ಸ್ಟ್ರಾ ಕ್ಲಾಸ್ ತಗೋತೀನಿ ಇವತ್ತು. ಓಕೆ, ಥ್ಯಾಂಕ್ ಯು ಮೇಡಮ್. ಹಿಮ ನದಿಗಳ 2 ವಿಧಗಳು ಸರ್. ಹಿಮ ನದಿಯ 2 ವಿಧಗಳ್ರಿ? ಹ್ಞೂ ಸರ್, ಕ್ವಶನ್ ಕೇಳ್ಯಾರ ಸರ್ ಅದನ್ನ. ಪೂರ್ವಕ್ಕೆ ಹರಿಯುವ ನದಿ, ಪಶ್ಚಿಮಕ್ಕೆ ಹರಿಯುವ ನದಿ. ಹಿಮ ನದಿಗಳ ಬೇರೆ, ಅವ ಬೇರೆ. ಮೇಡಮ್, ಈಗ ನೀವು ಹಿಮ ನದಿಗಳು 2 ವಿಧಗಳರಿ? 2017 19 ಕೇಳ್ಯಾರ ಸರ್. ಹಿಮ ನದಿಗಳ 2 ವಿಧಗಳನ್ನ ಹೇಳ್ಯಾರಿ ಅಂತೇಳಿ ತಿಳಿಸಿ ಅಂತ ಹೇಳ್ಯಾರ ಸರ್. ಯಾವ ಹಿಮ ನದಿಗಳು ಬರ್ತಕ್ಕಂತ ಇನ್ನು
ಅಂದ್ರೆ ನದಿಯ ವಿಧಗಳು ಅಥವಾ ಏನಂತ ಹೇಳ್ಬೇಕು? ಹಿಮಾ ನದಿ ಯಾವ ವಿಧಗಳು ಅಂದಾರ ಸರ್ ಅವರು. ಈಗ ನೋಡಿ ಇಲ್ಲಿ ಹ್ಮ್. ಅವ್ ಕಾನ್ಸೆಪ್ಟ್ ಹೆಂಗ್ ಕೊಟ್ಟಾನಂದ್ರ ಈ ಹ್ಮ್ ಹಿಮ ಸರ್. ನದಿಗಳಿಗೆ ಇನ್ನೊಂದು ಅರ್ಥ ನಾವು ಉತ್ತರ ಉತ್ತರ ಭಾರತದ ನದಿಗಳು ನದಿಗಳು. ಅಂತಕ್ಕಂತ ತೆಗೆದುಕೊಳ್ತೀವಿ. ಅದೇ ನಾನು ಪೂರ್ವಕ್ಕೆ ಹರಿಯುವ ನದಿಗಳು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ನಾನು ತಿಳ್ಕೊಂಡಿದ್ದೆ ಸರ್. ಹೌದೌದು, ಈಗ ನಾನು ಅದನ್ನ ಹೇಳ್ಬೇಕಂದ್ರೆ ಉತ್ತರ ಭಾರತ ನದಿಗಳು ಪಶ್ಚಿಮಕ್ಕೆ ಹರಿಯುವ ನದಿಗಳು, ಪೂರ್ವಕ್ಕೆ ಹರಿಯುವ ನದಿಗಳು. ಅದನ್ನ ಬಿಟ್ರೆ ನಾವ್ ಎರಡು ಭಾಗ ಮಾಡಕ್ ಅವಕಾಶಗಳು ನಮ್ಮಲ್ಲಿ ಇಲ್ವೇ ಇಲ್ಲ ರೀ. ನೋ ಚಾನ್ಸ್, ರೈಟ್? ಸೊ ಹಾಗಾಗಿ ಅವ ಉತ್ತರ ಭಾರತ ನದಿಗಳು ಅನ್ನೋ ಬದಲು ಏನ್ ಮಾಡಿಬಿಟ್ಟಾನಂತಂದ್ರೆ ಹಿಮ ನದಿಗಳು ಅಂತಕ್ಕಂಥ ಡೈರೆಕ್ಟ್ ಹಿಮ ನದಿಗಳ 2 ವಿಧಗಳನ್ನ ತಿಳಿಸಿ ಅಂತ ಹೇಳ್ಯಾರ ಸರ್ ಅವರು. ಹೌದೌದು. ಎಷ್ಟು ಪರ್ಸೆಂಟ್ ರೀ? ಅಂದ್ರೆ ಅದನ್ನೇ ಮೇಡಮ್, ಪೂರ್ವಕ್ಕೆ ಹರಿಯುವ ನದಿಗಳು ಒಂದಿಷ್ಟು ಬರೋದು, ಪಶ್ಚಿಮಕ್ಕೆ ಹರಿಯುವ ಪಶ್ಚಿಮಕ್ಕೆ ಹರಿಯುವ ಒಂದಿಷ್ಟು ನದಿ. ನದಿಗಳು ಬರೆದು ಬಿಟ್ರೆ ಸಾಕು. ಮುಗಿತ್ರಿ ಅದ್ನೇ ಮತ್ತ ಅದ್ರಾಗ ದ್ವಾರದ ಯಾವ್ದು ಸಾಣದ ಯಾವ್ದು ಬರೆದ್ರು ನಡೀತದೆ. ಸೊ ಹಾಗಾಗಿ ಲಾಸ್ಟ್ ಒಂದು ಸ್ವಲ್ಪ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ ಎಂಡಿಗೆ, ತೊಂದರೆ ಇಲ್ಲ. ಅದ್ರ ಬಗ್ಗೆ ಖಂಡಿತ ಖಂಡಿತ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು.